ಎಲ್ಲರಿಗೂ ನಮಸ್ಕಾರ. ನಾ ಕಂಡ ಪತ್ರಿಜಿ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ PMC ಕನ್ನಡ ಸ್ಟುಡಿಯೋಲ್ಲಿ ಎ ಗ್ರೇಟ್ ಮಾಸ್ಟರ್ ನಮ್ಮೊಂದಿಗಿದ್ದಾರೆ, ಶ್ರೀ ಸುರೇಶ್ ಕಲಬುರ್ಗಿ ಅವರು. ಸುರೇಶ್ ಕಲಬುರ್ಗಿ ಸರ್ ಅನೇಕ ವರ್ಷಗಳಿಂದ PSSM ಸಂಸ್ಥೆಯಲ್ಲಿ ಅನೇಕ ವಿಭಾಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪೈಮಾ ಆಗಿರಬಹುದು, ನೆಕ್ಸ್ಟ್ ಮತ್ತೆ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಕಾಸ್ಮಿಕ್ ಕನೆಕ್ಟ್ ಎಂಬ ಪಿರಮಿಡ್ ಧ್ಯಾನ ಕೇಂದ್ರವನ್ನು ನಿರ್ಮಿಸಿ ಅನೇಕರ ಜನಗಳನ್ನು ಧ್ಯಾನಿಗಳನ್ನಾಗಿ ಸಸ್ಯಾಹಾರಿಗಳನ್ನಾಗಿ ಮಾಡ್ತಾ PMC ಕನ್ನಡ ಸ್ಟುಡಿಯೋಗೆ ತಮ್ಮದೇ ಆದಂತಹ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ. ಸೊ ಅಂತಹ ಮಾಸ್ತರ್ ಅವರು ಪತ್ರಿಜಿಯವರೊಂದಿಗಿರುವಂತಹ ಒಂದು ಒಡನಾಟ, ಪತ್ರಿಜಿಯವರ ಒಂದು ಪ್ರಭಾವ ಅವರ ಒಂದು ಜೀವನದ ಮೇಲೆ ಎಷ್ಟಿತ್ತು, ಪತ್ರಿಜಿಯವರ ಕುರಿತು ಕೆಲವು ವಿಷಯಗಳನ್ನು ಅವರ ಒಂದು ಮಾತಿನಲ್ಲೇ ತಿಳ್ಕೊಳ್ಳೋಣ. ಬನ್ನಿ ಸರ್, ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಎಲ್ಲ PMC ವೀಕ್ಷಕರಿಗೂ ನಮಸ್ಕಾರ. ರಾಮ ಅವರಿಗೆ ತಮಗೂ ನಮಸ್ಕಾರ. ಸೊ ಈ ದಿನದಿಂದು ಪತ್ರಿಜಿಯವರ ಕುರಿತು ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾವು ನಿಮ್ಮಿಂದ ಕೇಳಬೇಕಂತಿದ್ದೀವಿ. ನೀವು ನಿಮ್ಮ ಒಂದು ಜರ್ನಿ ನೋಡಿಕೊಂಡಾಗ ಬಹಳಷ್ಟು ಒಂದು ಆಧ್ಯಾತ್ಮಿಕ ಸಂಸ್ಥೆಗಳನ್ನು ನೀವು ನೋಡಿದ್ದೀರಾ, ಬಹಳಷ್ಟು ಒಂದು ಆಧ್ಯಾತ್ಮಿಕ ಗುರುಗಳನ್ನು ನೀವು ನೋಡಿದ್ದೀರಾ. ಸೊ ಈ ಒಂದು ಗುರುಗಳಿಗಿಂತ ವಿಭಿನ್ನ ಅಂತ ಪತ್ರಿಜಿ ನಿಮಗೆ ಹೇಗೆ ಅನಿಸ್ತಾರೆ? ಸೊ ಅದ್ರ ಬಗ್ಗೆ ವಿವರಿಸಬಹುದಾ ನೀವು? ಖಂಡಿತವಾಗಿ ರಾಮವರೇ, ನಾನು ಸಾಕಷ್ಟು ಸಂಸ್ಥೆಗಳಲ್ಲಿ ನಾನು ನೋಡಿದ್ದೀನಿ. ರಾಮಕೃಷ್ಣ ಮಿಷನ್ ಇರ್ಬೋದು, ಮತ್ತು ಸಿದ್ಧ ಸಮಾಧಿ ಯೋಗ ಅಂತ ಇನ್ನೊಂದು ಮಾಡಿರ್ಬೋದು, ಮತ್ತು ಬೇರೆ ಬೇರೆ ಸಂಸ್ಥೆಗಳು ನಾನು ವೈಯಕ್ತಿಕವಾಗಿ ನಾನು ಎಲ್ಲ ಕಡೆ ಎಕ್ಸ್ಪೆರಿಮೆಂಟಿಂಗ್ ಮಾಡಿದ್ದೀನಿ, ಜೊತೆಗೆ ನೋಡಿಕೊಂಡು ಇದು ಮಾಡಿದ್ದೀನಿ. ಬಟ್ ಕಡೆಯದಾಗಿ ನಾನು ಪತ್ರಿಜಿಯವ್ರನ್ನ ಭೇಟಿ ಮಾಡಿದಾಗ ಇದೊಂದು ವಿಶಿಷ್ಟವಾಗಿದೆ ಅಂತ ನನಗೆ ಅನ್ನಿಸ್ತು. ಓಕೆ, ವಿಶಿಷ್ಟವಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇವರು ಯಾರನ್ನೂ ಒಂದು ಕಟ್ಟಾಕೊಂಡು ಮಾಡುವಂಥ ಕೆಲಸ ಮಾಡೋದಿಲ್ಲ, ಎಲ್ಲರನ್ನೂ ಸ್ವಾತಂತ್ರ್ಯ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಸೊ ಫ್ರೀಡಮ್ ತುಂಬ ಚೆನ್ನಾಗಿದೆ ಅಂತ. ಜೊತೆಗೆ ಅವ್ರ ಮೇಲೆ ಅವಲಂಬಿಸಿ ಜೀವನ ನಡೆಸಬೇಕಾಗಿರ್ಬೋದು, ಅವ್ರನ್ನೇ ಹಿಂಬಾಲಿಸ್ಬೇಕು ಅನ್ನೋದು ಅದಕ್ಕೆ ಕಟ್ಟಾಗಿರೋದು ಅವರು. ಸೊ ನೀವು ನಿಮ್ಮ ಪಾಡಿಗೆ ನೀವು ಸಾಧನೆ ಮಾಡಿ, ಎಲ್ಲರೂ ಮಾಸ್ಟರ್ಸು, ಎಲ್ಲರೂ ದೇವರುಗಳು ಅನ್ನೋ ಒಂದು ಕಾನ್ಸೆಪ್ಟನ್ನ ಅವರು ಭಾರಿ ಸಾರ್ತಾರೆ. ಪ್ರತಿಯೊಂದು ಮಾತಲ್ಲಿ, ಪ್ರತಿಯೊಂದು ಅವರ ನಡೆ ನುಡಿಗಳಲ್ಲಿ ಎಲ್ಲರೂ ದೇವರುಗಳು, ನೀವೇ ದೇವರು, ನಾನು ದೇವರು, ಎಲ್ಲರೂ ದೇವರು, ಎಲ್ಲರೂ ಒಂದೇ ಅನ್ನೋ ಒಂದು ನಿಜತ್ವವನ್ನು ಒಂದೊಂದು ಹೆಜ್ಜೆಯಲ್ಲೂ ತೋರಿಸ್ಕೊಡ್ತಾರೆ. ಓಕೆ. ಸೊ ಅದು ತುಂಬ ಅದ್ಭುತ ಅಂತ ನನಗೆ ಅನ್ನಿಸ್ತು ಅವರ ಒಂದು ಸಂಸ್ಥೆಯಿಂದ. ಜೊತೆಗೆ ಒಂದು ಎನ್ಲೈಟನ್ ಸೊಸೈಟಿನ ಕ್ರಿಯೇಟ್ ಮಾಡಬೇಕು, ಅಂದರೆ ಜ್ಞಾನೋದಯ ಹೊಂದಿದ್ದಂಥ ಜನಗಳನ್ನು ಸೃಷ್ಟಿ ಮಾಡಬೇಕು, ಜ್ಞಾನೋದಯ ಹೊಂದಿದ್ದಂಥ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಸ್ವಾರ್ಥ ಅನ್ನೋದು ಏನೂ ಇಲ್ಲ ಅಲ್ಲಿ. ಜೊತೆಗೆ ಎಲ್ಲರನ್ನೂ ಒಂದಾಗಿ ಕಾಣುವಂಥದ್ದು, ಜೊತೆಗೆ ಸ್ವಾತಂತ್ರ್ಯ ಕೊಡುವಂಥದ್ದು, ಅಂದರೆ ಕಟ್ಟ ಹಾಕೊಳ್ಳುವಂಥ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಇಲ್ಲಿ. ಈಗ ನಿಮಗೆ ಧ್ಯಾನ ಅಂತ ಒಂದು ಹೇಳ್ಕೊಟ್ಟ ಮೇಲೆ, ಸೊ ಧ್ಯಾನ ಆದಮೇಲೆ ನೀವು ಸಾಧನೆ ಮಾಡ್ಕೊಳ್ಳಿ, ಪುಸ್ತಕಗಳನ್ನು ಓದಿ, ನಿಮ್ಮ ಪಾಡಿಗೆ ನೀವು ಸಾಧನೆ ಮಾಡ್ಕೊಂಡು ನೀವು ಇದನ್ನು ಮಾಡಿ. ಸೊ ನೀವು ಪುಸ್ತಕಗಳನ್ನು ಬರೀರಿ ಮತ್ತು ಧ್ಯಾನ ಪ್ರಚಾರವನ್ನು ಮಾಡಿ ಅಂತ. ಅಂದರೆ ನನ್ನ ಹತ್ರ ಬಂದು ನನಗೆ ಕರ್ಕೊಂಡು ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ನಾವು ಕರೀರಿ, ನಾನು ಬಂದು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಏನೂ ಇಲ್ಲ. ನೀವು ಧ್ಯಾನ ಕಲ್ತ್ರೆ ನೀವೇ ಮಾಸ್ಟ್ರು. ಸೊ ಆ ಕ್ಷಣದಿಂದ ನೀವು ಎಲ್ಲಿ ಬೇಕಾದ್ರೂ ಪ್ರಚಾರ ಮಾಡಿ, ಧ್ಯಾನ ಜಗತ್ತನ್ನು ಸೃಷ್ಟಿ ಮಾಡಿ ಅಂತ ಹೇಳಿ ಅಷ್ಟು ಅದ್ಭುತವಾದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ರಿಯಲಿ ಗ್ರೇಟ್. ಅಂದರೆ ಅಳುಕನ್ನು ಸೃಷ್ಟಿ ಮಾಡ್ತಾ ಇಲ್ಲ ಎಲ್ಲೂ. ಇವರು ಸೀನಿಯರು, ಇವರು ಸುಪೀರಿಯರು, ಇವರು ಜೂನಿಯರು, ಇವರು ಮಹಾನ್ ಧ್ಯಾನಿ, ಇವರು ಕಡಿಮೆ ಧ್ಯಾನ, ಈ ಥರ ತಾರತಮ್ಯ ಎಲ್ಲೂ ಇಲ್ಲ ಅಲ್ಲಿ, ಈಕ್ವಾಲಿಟಿ. ಸೊ ಹಂಗೆ ನೋಡಿಕೊಂಡಾಗ ಸರ್, ಪತ್ರಿಜಿ ಅವರು ಅದೇ ಅನಿಸುತ್ತೆ, ಎಲ್ಲೂ ಅವರು ಒಂದು ಬೋಧನೆಗಳಲ್ಲಾಗಿರ್ಬೋದು, ಅವರ ಒಂದು ನಡೆ ನುಡಿಯಲ್ಲಾಗಿರ್ಬೋದು, ಈ ಮಾಸ್ಟರ್ ಅಂದರೆ ಗುರು ಶಿಷ್ಯ ಪರಂಪರೆ ಅನ್ನೋದು ಇಲ್ಲ ಅಲ್ಲಿ. ಆ ಗುರು ಶಿಷ್ಯ ಅನ್ನೋದು ಎಲ್ಲೂ ಅವರು ಹುಟ್ಟು ಹಾಕಲಿಲ್ಲ. ಸೊ ಅದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
ಅಂದರೆ ಈಗ ಪ್ರತಿಯೊಬ್ಬರು ದೇವರು ಅನ್ನೋ ಒಂದು ಸ್ಥಿತಿಗೆ ಬಂದಾಗ ಈ ಗುರು ಶಿಷ್ಯರು ಅನ್ನೋದು ಬರೋದಿಲ್ಲ. ಆದರೆ ಒಂದು ಮಾತು ಹೇಳ್ತಾರೆ ಪತ್ರಿಜಿಯವರು, ಲರ್ನ್ ಫ್ರಮ್ ಎವ್ರಿ ಒನ್ ಬಟ್ ಡೂ ವಾಟ್ ಯು ವಾಂಟ್ ಟು ಡೂ ಅಂತ. ಅಂದರೆ ಎಲ್ಲರ ಥರನೂ ಏನು ಬೇಕಾದ್ರೂ ಕಲಿಬೇಕು, ಬಟ್ ನಿನಗೇನು ಬೇಕೋ ಅದನ್ನು ಮಾಡು ಅಂತ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ವ್ಯಕ್ತಿ ಜೊತೆ ನೀನು ನನ್ನ ಗುರು ಅಂತ ಅವ್ರನ್ನೇ ಹಿಡ್ಕೊಂಡು ಜೀವನಾದ್ಯಂತ ಕಳೆಯೋದು ಮೂರ್ಖತನ ಅಂತ ಹೇಳ್ತಾರೆ. ಈಗ ನೀವು 1ನೇ ತರಗತಿಯಲ್ಲಿ ಓದ್ತೀರಾ, 1ನೇ ತರಗತಿಗೆ ಹೋದ್ಮೇಲೆ ಆ ಗುರುಗಳ ಹತ್ರ ಏನು ಕಲಿಬೇಕೋ ಕಲಿತು ನೀವು ಅಲ್ಲೇ ಇಡೀ ಜೀವನ ಕಳಿಬೇಕು ಅಂದರೆ ಹೆಂಗಾಗತ್ತೆ? ನೀವು ಗ್ರ್ಯಾಜುಯೇಷನ್ ಆಗೋದು ಯಾವಾಗ, PhD ಲೆವೆಲ್ಗೆ ಹೋಗೋದು ಯಾವಾಗ? ಸೊ ನೀವು ಒಬ್ಬರಿಂದ ಏನು ಕಲಿಬೇಕೋ ಅದನ್ನು ಸ್ವೀಕರಿಸ್ಬೇಕು, ನಿನಗೇನು ಬೇಕೋ ಅದನ್ನು ಅಳವಡಿಸ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು ಉನ್ನತ ಸ್ಥಿತಿಗೆ, ಉನ್ನತ ಜ್ಞಾನವನ್ನು ಪಡೀಲಿಕ್ಕೆ. ಈ ಬುದ್ಧನು ಯಾವ ಥರ ಮಾಡಿದ್ರು, ಅವ್ರಿಗೆ ಮನಕ್ಕೆ ದಟ್ಟುವಂಥ, ಅವ್ರಿಗೆ ಸಂತುಷ್ಟವಾಗುವಂಥ ಒಂದು ಸ್ಥಿತಿಗೆ ತಲುಪೋವರೆಗೂ ಎಲ್ಲ ಗುರುಗಳ ಹತ್ರ ಹೋಗ್ತಾಯಿದ್ರು ಅವರು. ಪ್ರತಿಯೊಂದು ಗುರುಗಳ ಹತ್ರ ಹೋದರು, ಅವ್ರಿಗೆ ಅಲ್ಲಿಂದ ಏನು ಕಲಿಕೆ ಸಿಗಬೇಕೋ ಅದೆಲ್ಲ ಮಾಡಿದ್ರು, ಅದನ್ನು ಅಳವಡಿಸ್ಕೊಂಡು ಮುಂದೆ ಏನು ಮಾಡಿದ್ರು, ಅವ್ರಿಗೆ ಸಮಂಜಸ ಅಲ್ಲ ಅಂತ ಅನ್ನೋ ಸ್ಥಿತಿಗೆ ಬಂದಾಗ ಮತ್ತೆ ಅದನ್ನು ಬಿಟ್ಟು ಮತ್ತೆ ಮುಂದಿನ ಸ್ಥಿತಿಗೆ ಹೋದರು. ಸೊ ಆ ಥರ ಯಾವುದೂ ಏನು ಒಂದೇ ಸ್ಥಿತಿಯಲ್ಲಿ ಇರೋದಂತಲ್ಲ, ಎಲ್ಲರಿಂದನೂ ಒಂದು ಸಂದೇಶ. ಈಗ ದತ್ತಾತ್ರೇಯ ಮಹರ್ಷಿಗಳು ಏನು ಮಾಡ್ತಾರೆ, ಎಲ್ಲರಿಂದ ಒಂದು ಗುರುಗಳಾಗಿ, ಪ್ರಕೃತಿಯ ಒಂದು ಅಣುವಿಂದ ಹಿಡಿದು ಎಲ್ಲರಲ್ಲೂ ಏನೋ ಒಂದು ಕಲಿತೀವಿ, ಅದನ್ನೇ ಗುರು ಅಂತ ತಾತ್ಕಾಲಿಕವಾಗಿ ಅದನ್ನು ಗುರು ಅಂತ ಹೇಳ್ತೀವಿ, ಒಂದು ಜಸ್ಟ್ ವಾಡಿಕೆಗೆ. ಬಟ್ ಅವರು ನಿಜತ್ವದಲ್ಲಿ ಅದು ಭಾವನಾತ್ಮಕವಾಗಿ ಗುರುಗಳು ಶಿಷ್ಯರು ಅನ್ನೋ ಒಂದು ಪದಕ್ಕೆ ಏನೂ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಓಕೆ, ಯಾಕಂದರೆ ಇವು ನಾವು ನೋಡಿಕೊಂಡಾಗ ಸರ್, ಈ ಒಂದು ಜಗತ್ತಿನಲ್ಲಿ ನಾವು ಸಾಧಾರಣವಾಗಿ ನೋಡಬೇಕಾದ್ರೆ ಒಬ್ಬ ಗುರು ಇರ್ತಾರೆ, ಇನ್ನೆಲ್ಲರೂ ಒಂದು ಶಿಷ್ಯರೇ, ಒಬ್ಬರು ಗುರು ಮಾತ್ರ ಹೇಳ್ತಾರೆ, ಇನ್ನೆಲ್ಲರೂ ಕೇಳ್ತಾ ಇರಬೇಕು, ಆ ಒಂದು ಪರಂಪರೆ ನಾವು ನೋಡ್ತಾ ಇರ್ತೇವೆ. ಬಟ್ ಪತ್ರಿಜಿಯವ್ರ ಜೊತೆಗೆ ತುಂಬ ಒಂದು ವಿಭಿನ್ನವಾಗಿದೆ. ಅದು ಎಲ್ಲರೂ ಮಾಸ್ತರ್ಗಳೇ, ಎಲ್ಲರೂ ದೇವರುಗಳೇ ಅಂತ ಹೇಳ್ತಾರೆ. ಸೊ ನೀವು ಒಂದು ಹೇಳ್ತಿರುವಾಗ ಒಂದು ಸ್ವಾತಂತ್ರ್ಯ ಅನ್ನೋದು ಎಲ್ಲರಿಗೂ ಇದೆ ಇಲ್ಲಿ. ನೆಕ್ಸ್ಟ್ ಮತ್ತೆ ಪತ್ರಿಜಿಯವರು ಬೋಧನೆಗಳೆಲ್ಲ ನೋಡಿಕೊಂಡಾಗ ಸರ್, ನಾವು ತುಂಬ ಅಂದರೆ ತುಂಬ ಅವರು ಅಹಿಂಸೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅವರು. ಓಕೆ, ಎಲ್ಲರೂ ಅಹಿಂಸೆಯಲ್ಲಿರಬೇಕು. ಮುಖ್ಯವಾಗಿ ನಾವು ಅಂದರೆ ಒಂದು ಮನುಕುಲ, ಪ್ರಾಣಿಕುಲದ ಬಗ್ಗೆ ನಾವು ಪ್ರಾಣಿಗಳಿಗೆ ಎಷ್ಟೊಂದು ಹಿಂಸೆಯನ್ನು ಕೊಡ್ತಿದ್ದೀವಿ ಅನ್ನೋ ಒಂದು ಬಹಳ ಒಂದು ಇದರಿಂದ ಅವರು ಕೆಲವು ಸಲ ಹೇಳ್ತಾರೆ, ನೀವು ಧ್ಯಾನ ಆಗಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಫಸ್ಟು ನನಗೆ ನೀನು ಸಸ್ಯಾಹಾರಿ ಆಗು, ಶಾಕಾಹಾರಿ ಆಗು, ನೀನು ಫಸ್ಟು ಅಂತ ಹೇಳ್ತಾರೆ. ಸೊ ಎದಕ್ಕೆ ಅವರು ಈ ಒಂದು ವೆಜಿಟೇರಿಯನಿಸಮ್ ಬಗ್ಗೆ, ಸಸ್ಯಾಹಾರದ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಎದಕ್ಕೆ ಕೊಡ್ತಾ ಇದ್ದಾರೆ ಸರ್? ಯಾಕಂದರೆ ಅನೇಕ ಸಂಸ್ಥೆಗಳನ್ನು ನಾವು ನೋಡಿದ್ದೀವಿ, ಬಟ್ PSSM ಸಂಸ್ಥೆ ಎಷ್ಟೋ ಒಂದು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ, ಸಸ್ಯಾಹಾರಿ ಆಗಲೇಬೇಕು ಅಂತ ನಾವು ಕೂಗ್ತಾ ಇದ್ದೀವಿ ರೋಡ್ಗಳ ಮೇಲೆಲ್ಲ ಹೋಗಿ. ಸೊ ಯಾಕೆ ಅಷ್ಟು ಒತ್ತು ಕೊಡ್ತಿದ್ರು ಅವರು? ಮೊದಲನೇದಾಗಿ ಪತ್ರಿಜಿಯವ್ರು ಹೇಳೋದೇನು ಅಂದರೆ, ಮತ್ತು ನಮಗೆಲ್ಲ ಗೊತ್ತಿರೋಂಥ ವಿಷಯ ಏನು ಅಂದರೆ, ನಾವು ಧರ್ಮವನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಓಕೆ, ಬಟ್ ಯಾವ ಧರ್ಮ ಅನ್ನೋದು ಮುಖ್ಯ. ಯಾವತ್ತೂ ನಾವು ಎಲ್ಲದಕ್ಕಿಂತ ಉನ್ನತವಾದ ಧರ್ಮವನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ. ಬಟ್ ಈಗ ನಾವು ನಮಗೆ ತಿಳಿದಿರೋ ಹಾಗೆ ಮತ್ತು ಪತ್ರಿಜಿಯವ್ರು ಹೇಳಿದಿರೋ ಹಾಗೆ ಎಲ್ಲದಕ್ಕಿಂತ ಪರಮ ಧರ್ಮ ಬಂದು ಅಹಿಂಸಾ ಧರ್ಮ. ಅಹಿಂಸಾ ಧರ್ಮ ಅಂದರೆ ಏನು? ಇನ್ನೊಂದು ಜೀವರಾಶಿನ ಕೊಲ್ಲದೇ ಇರೋದು, ಇನ್ನೊಂದು ಜೀವರಾಶಿಗಳ ಜೀವನದಲ್ಲಿ ದಖಲಂದಾಜಿ ಮಾಡದೇ ಇರೋದು ಅಂತ. ಓಕೆ, ಆಮೇಲೆ ಮಾತಿನಲ್ಲಿ ಹಿಂಸೆ ಮಾಡದೇ ಇರೋವಂಥದ್ದು ಅಂತ. ಮಾತಲ್ಲಿ ಹಿಂಸೆ ಮಾಡೋದು ಒಂದು ವಿಧದಲ್ಲಿದ್ದರೆ, ಒಂದು ಜೀವ ಹತ್ಯೆ ಮಾಡೋದು ತುಂಬ ಭಾರವಾದ ಒಂದು ಕರ್ಮವನ್ನು ನಾವು ಮಾಡ್ಕೊಳ್ತೀವಿ ನಮ್ಮ ಜೀವನದಲ್ಲಿ. ನಮ್ಮ ಆಂತರಿಕ ಜೀವನದಲ್ಲಿ ಅಷ್ಟು ಕರ್ಮವನ್ನು ಸೃಷ್ಟಿ ಮಾಡ್ತೀವಿ. ಒಂದು ಜೀವರಾಶಿಗೆ ದುಃಖ ಕೊಡುವಂಥದ್ದು, ವೇದನೆ ಕೊಡುವಂಥದ್ದು, ಅಗಲಿಕೆ ಮಾಡುವಂಥದ್ದು, ಒಂದು ತಾಯಿಯಿಂದ ಮಗುವನ್ನು ಬೇರೆ ಮಾಡುವಂಥದ್ದು, ಇಲ್ಲಾಂದರೆ ಮಗುವಿಂದ ತಂದೆ ತಾಯಿನ ಬೇರೆ ಮಾಡುವಂಥದ್ದು, ಈ ಥರದ್ದೆಲ್ಲ ತುಂಬ ಭಾರಿ ಕರ್ಮಕ್ಕೆ ಈಡಾಗ್ತೀವಿ ನಾವು. ಸೊ ಆ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಹಿಂಸೆಯನ್ನು ಕೊಟ್ಟಾಗ ನಮಗೆ 10ರಷ್ಟು ಹಿಂಸೆ ಬರುತ್ತೆ ಅಂತ. ಈಗ ಧ್ಯಾನ ಮಾಡಿ ಏನಾಗುತ್ತೀವಿ, ನಾವು ಶುದ್ಧತ್ವವನ್ನು ಪಡ್ಕೊಳ್ತೀವಿ. ಅಂದರೆ ಮನಸ್ಸಿನ ಶುದ್ಧತೆ ಮತ್ತು ಆಂತರಿಕ ಶುದ್ಧತೆ, ವಾಕ್ ಶುದ್ಧತೆ ಎಲ್ಲ ಪಡ್ಕೊಳ್ತೀವಿ. ಬಟ್ ನಾವು ಅಹಿಂಸೆಯನ್ನು ಪಾಲಿಸಲೇ ಇಲ್ಲ, ಮತ್ತು ಇನ್ನೊಂದು ಹಿಂಸಾಕೃತ್ಯಕ್ಕೆ ನಾವು ತೊಡಗಿಸ್ಕೊಂಡ್ರೆ, ಈಗ ಶುದ್ಧವಾದ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಮತ್ತೆ ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ಚರಂಡಿಯಲ್ಲಿ ಬಿದ್ದು ಒದ್ದಾಡಂಗೆ ಆಗುತ್ತೆ. ಸೊ ಅಂದರೆ ಮೈಲಿಗೆ ತೊಳ್ಕೊಳ್ಳಿಕ್ಕೆ ಅಂತ ಒಂದು ಧ್ಯಾನವನ್ನು ಮಾಡ್ತೀವಿ, ಮತ್ತೆ ಹೋಗಿ ಮೈಲಿಗೆ ಮಾಡಿಕೊಂಡಾಗ ಮತ್ತೆ ಏನಾಗುತ್ತೆ, 1 - 1 = 0 ಅಂತ ಆಗುತ್ತೆ. ಇಲ್ಲಾಂದರೆ 1 - 10 ಆಗ್ಬೋದು. ಅಂದರೆ ನೆಗೆಟಿವ್ ಲೆವೆಲ್ಗೆ ನಾವು ಪಾತಾಳಕ್ಕೆ ಇಳಿತೀವಿ ಅಷ್ಟೇ.
ಆ ಥರ ಇರೋದ್ರಿಂದ ಮೊದಲನೇ ಆದ್ಯತೆ ಏನು ಅಂದರೆ ಮೊದಲು ನಾವು ಸಸ್ಯಾಹಾರಿಗಳಾಗಬೇಕು ಅಂತ. ಅಹಿಂಸಾ ಪರಮಧರ್ಮವನ್ನು ಮೊದಲು ಪಾಲನೆ ಮಾಡಿ. ಇಲ್ಲಾಂದರೆ ರಾಮನಿಗೂ ರಾವಣನಿಗೂ ಏನು ಡಿಫ್ರೆನ್ಸು? ಇಬ್ಬರು ಧ್ಯಾನಿಗಳು, ಇಬ್ಬರು ಋಷಿಗಳು, ಇಬ್ಬರು ತಪಸ್ವಿಗಳು. ಆದರೆ ಒಂದು ಹಿಂಸಾ ಮಾರ್ಗ, ಇನ್ನೊಂದು ಅಹಿಂಸಾ ಮಾರ್ಗ. ಸೊ ಹಿಂಸೆ ಮಾಡಿದ್ರೆ ಏನಾಗ್ತವೆ? ನಾಶಕ್ಕೆ ಈಡಾಗ್ತೀವಿ. ಜೊತೆಗೆ ಅವರು ಇನ್ನೂ ಅವರ ಆತ್ಮ ಉನ್ನತಿಗೆ ಅದು ಹಾದಿ ಅಲ್ಲ ಅಂತ ಹೇಳ್ತೀವಿ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಸೊ ಪತ್ರಿಜಿ ಅವರು ಧ್ಯಾನದ ಜೊತೆಗೆ ಸರ್, ಧ್ಯಾನ ಎಷ್ಟೋ ಒತ್ತು ಕೊಟ್ಟು ಹೇಳ್ತಾ ಇದ್ರು, ಅದರ ಜೊತೆಗೆ ಅವರಿನ್ನ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯಕ್ಕೂ ತುಂಬ ಒಂದು ಒತ್ತು ಕೊಟ್ಟು ಹೇಳ್ತಾ ಇದ್ರು. ಎಷ್ಟೋ ಒಂದು ಬುಕ್ಸ್ ಓದಲೇಬೇಕು ನಾವು ಅಂತ. ಸೊ ಈ ಸ್ವಾಧ್ಯಾಯ ನೆಕ್ಸ್ಟ್ ಮತ್ತು ಸಜ್ಜನ ಸಾಂಗತ್ಯ ಎದಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಸರ್? ಸೊ ಅದನ್ನು ಮಾಡೋದ್ರಿಂದ ನಾವೊಂದು ಆಧ್ಯಾತ್ಮಿಕ ಪುರೋಗತಿಯನ್ನು ಹೇಗೆ ಹೊಂದಬಹುದು? ನೋಡಿ, ಇದರಲ್ಲಿ ಎರಡು ಥರ ಬರುತ್ತೇವೆ. ಒಂದೇನೆಂದರೆ ಮನುಷ್ಯ ಅನ್ನೋನು ಒಂದು ಸಂಘಜೀವಿ ಅಂತ ಹೇಳ್ತೀವಿ. ಅಂದರೆ ಒಂದು ಸಮಾಜದಲ್ಲಿ ಬಾಳುವಂಥದ್ದು, ಬಂಧು ಮಿತ್ರರ ಜೊತೆ ಇರೋವಂಥದ್ದು. ಸೊ ಸಂಸಾರದಲ್ಲಿದ್ದು ನಿರ್ವಾಣ ಪಡಿಬೇಕು. ಇಲ್ಲ ಆಶ್ರಮಗಳು ಅಂತ ಹೇಳ್ತೀವಿ. ಆಶ್ರಮಗಳು ಅಂದರೆ ಈ ಗುರುಗಳು, ಅವರ ಹೆಂಡತಿ ಮಕ್ಕಳು, ಅವರು ಗುರುಮಾತೆಯರು ಮತ್ತು ಅವ್ರ ಮಕ್ಕಳು. ಸೊ ಇವರೆಲ್ಲ ಜೊತೆಗೆ ಇದ್ದು ಕಲಿಸುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇರೋವಂಥ. ಓಕೆ, ಆಯ್ತಲ್ವ? ಸೊ ಏನಂದರೆ ಏನೋ ಒಂದು ಸಂಘ ಬೇಕು ಒಬ್ಬ ಮನುಷ್ಯನಿಗೆ ಅಂತ. ಸೊ ಎಲ್ಲದಕ್ಕಿಂತ ಪ್ರಿಯವಾದ ಸಂಘ ಅಂತ ಹೇಳಿದ್ರೆ ಪುಸ್ತಕಗಳು ಅತಿ ಪ್ರಿಯವಾದ ಮಿತ್ರರು ಅಂತ ಹೇಳ್ಬೋದು. ಬುಕ್ ಈಸ್ ಎ ಗ್ರೇಟ್ ಫ್ರೆಂಡ್ ಅಂತ ಹೇಳ್ತೀವಿ ನಾವು. ಓಕೆ. ಸೊ ನಾವು ಒಂದು ಬುಕ್ಕು, ಒಂದು ಪುಸ್ತಕವನ್ನು ನಾವು ಜೊತೆಗೆ ಇಟ್ಕೊಂಡ್ರೆ ನಮ್ಮ ಜೊತೆಗೆ ಒಬ್ಬರು ಮಿತ್ರ ಇದ್ದಾನೆ ಅಂತ. ಸೊ ಅದರಿಂದ ಸಾಕಷ್ಟು ಜ್ಞಾನ ಪಡಿತೀವಿ. ನಾವು ಏನಾದ್ರು ಓದಬೇಕು ಅಂತ ಹೇಳಿದ್ರೆ ಒಂದು ಪುಟವನ್ನು ಓದಿದಾಗ ಏನೋ ಒಂದು ಕಲಿತೀವಿ. ಜೊತೆಗೆ ಅವ್ರ ಜೊತೆ ಅವಲೋಕನೆ ಮಾಡೋವಂಥ ಅದಕ್ಕೊಂದು ಸಂಭಾಷಣೆ ಬೆಳೆಯುತ್ತೆ. ನಮಗೂ ಮತ್ತು ಪುಸ್ತಕಕ್ಕೂ ಒಂದು ಸಂಭಾಷಣೆ ಬೆಳೆಯುತ್ತೆ. ಸೊ ಪತ್ರಿಜಿ ಅವ್ರು ಏನು ಮಾಡೋರು ಅಂದರೆ ಎಲ್ಲರಿಗೂ ಒಂದು ವಾಡಿಕೆ ಮಾಡೋರು, ಎಲ್ಲೇ ಹೋದರೂ ಒಂದು ಪುಸ್ತಕ ಜೊತೆಗೆ ಇಟ್ಕೋಬೇಕು. ಅದು ಪುಸ್ತಕಗಳು ಏನಂದರೆ ಏನು, ಈಗ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದಾಗ ಅಂತಿಂಥ ಪುಸ್ತಕ ಅಲ್ಲ. ಕತೆ ಪುಸ್ತಕ ಎಲ್ಲರೂ ಓದ್ತಾರೆ, ಕಾದಂಬರಿಗಳು ಓದ್ತಾರೆ, ಅದೆಲ್ಲ ಓದ್ತಾರೆ. ಬಟ್ ನಾವು ಇರೋವಂಥ ಹಾದಿಯಲ್ಲಿ ಆ ಜ್ಞಾನೋದಯ ಹೊಂದಿದ್ದಂಥ ಮಾಸ್ಟರ್ಗಳ ಪುಸ್ತಕವನ್ನು ಓದಬೇಕು, ಸರಿಯಾದ ಆಧ್ಯಾತ್ಮಿಕ ಪುಸ್ತಕವನ್ನು ಓದಬೇಕು ಅಂತ. ದಿನಕ್ಕೆ ಒಂದು ಚಾಪ್ಟರ್ ಆದರೂ ಓದಬೇಕು, ದಿನಕ್ಕೆ ಒಂದು ಪೇಜ್ ಆದರೂ ಓದಿದ್ರೆ ನಾವು ಅಡ್ಡದಾರಿ ಈ ಕಡೆ, ಯಾಕಂದ್ರೆ ನಾವು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ನಮ್ಮ ಮನಸ್ಸು ಎಲ್ಲೆಲ್ಲ ಚಲನೆ ಆಗುತ್ತೆ. ಒಂದು ಪುಸ್ತಕ ನಮಗೆ ಜೊತೆಗೈತೆ ಅಂದರೆ ನಾವು ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇರ್ತೀವಿ. ಈ ರೈಲ್ ಹಳ್ಳಿ ತಪ್ಪಿ ಬೀಳಲ್ಲ ಅಂತ. ಸೊ ಅದೇ ಒಂದು ಮಾರ್ಗದರ್ಶನ ಕೊಡ್ತಾ ಇರುತ್ತೆ, ನಮ್ಮ ಜೊತೆ ಸಂಭಾಷಣೆ ನಡೆಸ್ತಾ ಇರುತ್ತೆ ಅಂತ. ತುಂಬ ಮುಖ್ಯ ಅಂತ ನನ್ನ ಪ್ರಕಾರ. ಅವರು ಹೇಳೋದು ಸರಿ, ನಾನು ಸಹ ಅನುಭವಿಸಿದ್ದೀನಿ ಅದನ್ನು. ಸೊ ಸಜ್ಜನ ಸಾಂಗತ್ಯ ಅನ್ನೋದು, ಸಜ್ಜನ ಸಾಂಗತ್ಯದ ಬಗ್ಗೆನೂ ಸಾಕಷ್ಟು ಹೇಳಿದ್ದಾರೆ. ಏನಪ್ಪ ಅಂದರೆ ನಾನು ಹೇಳ್ದಂಗೆ ಸಂಘಜೀವಿ ಅಂತ ಹೇಳಿದ್ಮೇಲೆ ಎಲ್ಲೋ ಒಂದು ವಿಮರ್ಶೆ ಮಾಡೋದು, ಚರ್ಚೆ ಮಾಡೋವಂಥದ್ದು ಮತ್ತು ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು. ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆಲ್ಲ ಅದರಿಂದ ಒಂದು ಮನೋರಂಜನೆ ಸಿಗುತ್ತೆ, ಸಾಮರಸ್ಯ ಸಿಗುತ್ತೆ. ನಾವು ಮನುಷ್ಯರು ಬೋರ್ ಆಗೋದು ಬೇಗ. ಈಗ ಒಬ್ಬರೇ ಸಾಧನೆ ಮಾಡ್ಕೊಂಡು ಏಕಾಂಗಿಯಾಗಿದ್ದರೆ ಅವಾಗ ಏನಾಗುತ್ತೆ ಅಂದರೆ ಅಯ್ಯೋ ಏನಪ್ಪ ಇದು ಮಾಡಬೇಕೋ ಬೇಡವೋ ಅನ್ನೋ ಒಂದು ಸ್ಥಿತಿಗೆ ನಾವು ಬರ್ತೀವಿ, ಕನ್ಫ್ಯೂಷನ್ಗಳು ಬರ್ಬೋದು. ಸೊ ಇದೆಲ್ಲ ನಾವು ಅದರಿಂದ ಒಂದೇ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಈ ಸಜ್ಜನ ಸಾಂಗತ್ಯ, ಸಂಗಮ್ ಶರಣಂ ಗಚ್ಚಾಮಿ ಅಂತ ಹೇಳ್ತೀವಿ. ಈ ಸರಿಯಾದ ಸಂಘವನ್ನು ಮಾಡೋದು ಮುಖ್ಯ. ಧ್ಯಾನಿಗಳ ಸಂಘ ಮಾಡಿದ್ರೆ ಧ್ಯಾನವನ್ನು ಕಲಿತೀವಿ, ಧ್ಯಾನದ ಬಗ್ಗೆ ಮಾತಾಡ್ತೀವಿ. ಆಧ್ಯಾತ್ಮಿಕ ಸಂಘಟನೆಗಳಿಗೆ ಹೋದರೆ ಆಧ್ಯಾತ್ಮಿಕ ವಿಷಯವನ್ನು ಮಾತಾಡ್ತೀವಿ. ಸೊ ಈ ಸಂಘ ತುಂಬ ಮುಖ್ಯ. ಸೊ ಆವಾಗ ಏನಾಗುತ್ತೆ ಅಂದರೆ ಒಬ್ರಿಗೊಬ್ರು ಈಗ ಕಾಣಬೇಕು ಅನಿಸುತ್ತೆ, ಚರ್ಚೆ ಮಾಡಬೇಕು, ನಮ್ಮ ಅನುಭವವನ್ನು ಹಂಚ್ಕೋಬೇಕು, ಅವರಿಂದ ಅನುಭವಗಳನ್ನು ತಿಳ್ಕೊಳ್ಳೋಂಥದ್ದು ತುಂಬ ನಮ್ಮ ಸಾಧನೆಗೆ ಅನುಕೂಲ ಮಾಡಿಕೊಡುತ್ತೆ ಅಂತ. ಸಜ್ಜನ ಸಂಗತ್ಯ ತುಂಬ ಮುಖ್ಯ. ಎಸ್ ಸರ್. ಸೊ ಅದಕ್ಕೆ ಪತ್ರಿಜಿ ಅವರು ಬಹಳಷ್ಟು ಸಲ ಹೇಳ್ತಾ ಇದ್ರು, ಎಲ್ಲರೂ ಅನುಭವ, ನೀವು ಒಂದ್ಸಲ ಬಂದಿದೆಯಾ ಹಂಚ್ಕೊಳ್ಳಿ, ನಿಮ್ಮ ಅನುಭವನ ಹೇಳ್ತಾನೆ ಹೋಗಿ ಅಂತ. ಸೊ ಮೋಸ್ಟ್ಲಿ ನಾವು ಎಷ್ಟು ಹೇಳ್ತಾ ಹೋಗ್ತೀವೋ ಅಷ್ಟು ಕಲಿತಾ ಇರ್ತೀವಿ, ಎಷ್ಟು ಒಂದು ಶೇರ್ ಮಾಡ್ಕೊತೀವೋ ನಮ್ಮ ಡೌಟ್ಸು ಕ್ಲಿಯರ್ ಆಗ್ತಾ ಇರುತ್ತೆ ಅನಿಸುತ್ತೆ ಈ ಸಜ್ಜನ ಸಾಂಗತ್ಯದಲ್ಲಿ ಸರ್. ಜೊತೆಗೆ ಏನು ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ನಾನು ಏನೋ ಒಂದು ಮಾತಾಡಿದಾಗ ನಮ್ಮ ತಿಳಿಯೋದೇನೋ ನಾವು ಮಾತಾಡೋದು ಅವ್ರಿಗೆ ಬೇಕಾಗಿರುತ್ತೆ, ಅವ್ರು ಮಾತಾಡೋದು ನಮಗೆ ಬೇಕಾಗಿರುತ್ತೆ. ಎಷ್ಟೋ ಸಲ ಆಗಿದೆ ಸರ್ ಈ ಥರ ಅನುಭವ. ಕೆಲವು ಇನ್ನೂ ಡೆಪ್ತಾಗಿ ಹೋದಾಗ ಕೆಲವೊಂದು ಸಂದೇಶಗಳು ಅಥವಾ ಒಂದು ಮೆಸೇಜಸ್ಸು ಅವರಿಂದನೇ ಬರ್ತಾ ಇರುತ್ತೆ, ಅವ್ರಿಗೂ ಗೊತ್ತಿರಲ್ಲ ಅದು, ಬಟ್ ಆಪೋಸಿಟ್ ಪರ್ಸನ್ಗೆ ಬೇಕಾಗಿರುವಂಥ ಒಂದು ವಿಷಯ ಆಗಿರುತ್ತೆ ಅದು.
ಇನ್ನು ಸರ್, ಪತ್ರಿಜಿ ಅವರು ನೀವು ಹೇಳಿದಾಗ ಇದಕ್ಕಿಂತ ಮೊದಲು ಯಾವುದೇ ಒಂದು ವ್ಯಕ್ತಿ, ಒಬ್ಬರೇ ವ್ಯಕ್ತಿಯಿಂದ ಕಲಿ ಅಂತ ಏನು ಹೇಳಿಲ್ಲ ಅವರು. ಈವನ್ ಮೂರ್ತಿ ಪೂಜೆ ಬಗ್ಗೆನೂ ಅವರು ಎಲ್ಲುವರೆಗೆ ಖಡಕ್ ಅಂದರೆ ಇದು ಮಾಡಬೇಡ ಅಂತ ಹೇಳಿಲ್ಲ, ಬಟ್ ಯಾಕೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀರಾ, ಈ ಮೂರ್ತಿ ಪೂಜೆ ಅದ್ರ ಬಗ್ಗೆ ಪತ್ರಿಜಿ ಅವ್ರು ಏನು ಹೇಳಿದರು ಅಂತ? ಬಿಕಾಸ್ ನಾವು ಎಲ್ಲಿ ನೋಡ್ಕೊಂಡೇನು ಸರ್, ಒಂದು ಡಿಪೆಂಡೆನ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಇಲ್ಲಿ ಹೊರಗಡೆ ನಾವು ಟೆಂಪಲ್ಗೆ ಹೋಗಬೇಕು, ಅಲ್ಲಿ ದೇವರಿದ್ದಾರೆ, ಅವ್ರು ನಮ್ಮನ್ನು ಕಾಪಾಡ್ತಾರೆ, ಓಕೆ, ಅವ್ರ ಮೇಲೆ ಭಾರ ಹಾಕ್ಬಿಟ್ರೆ ಸಾಕು, ಅವರೆಲ್ಲ ನೋಡ್ಕೊತಾರೆ ಅಂತ. ಬಟ್ ಪತ್ರಿಜಿ ನಾವೇ ದೇವರುಗಳು, ಎಲ್ಲ ನಾವೇ ಸೃಷ್ಟಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಈಗ ನೋಡಿ, ಒಬ್ಬ ಜ್ಞಾನೋದಯ ಹೊಂದಿದ್ದಂಥ ವ್ಯಕ್ತಿಗೆ ಸೃಷ್ಟಿಯ ಪ್ರತಿಯೊಂದು ಅಣುವಲ್ಲೂ ಸಹ ಅದೇ ದೈವತ್ವವನ್ನು ಕಾಣುವಂಥ ಸ್ಥಿತಿಗೆ ಹೋಗ್ತೀವಿ ನಾವು. ಈಗ ಒಂದು ಆಕಾರ ಮತ್ತು ರೂಪ ಕೊಟ್ಟಿದ ತಕ್ಷಣ ಅದರಲ್ಲಿ ಇಲ್ಲ ಅಂತ ಅಲ್ಲ, ಬಟ್ ನಾವು ಜ್ಞಾನೋದಯ ಹೊಂದಿದ ಮೇಲೆ ಎಲ್ಲದರಲ್ಲೂ ಕಾಣುವಂಥ ಒಂದು ಸ್ಥಿತಿ. ನನ್ನಲ್ಲೂ ಪರಮಾತ್ಮ, ನಿಮ್ಮಲ್ಲೂ ಆತ್ಮ, ನನ್ನ ಈ ದೇಹವನ್ನು ಧರಿಸಿದ ಮೇಲೆ ಪ್ರತಿಯೊಂದು ಅಣುವೂ ಜೀವಾಣು ಆಗುತ್ತೆ. ಎಸ್, ಓಕೆ, ಅದರಲ್ಲಿ ಜೀವ ತುಂಬಿಕೊಳ್ಳುತ್ತೆ. ಅಂದರೆ ಅದೇ ಒಂದು ದೈವಶಕ್ತಿ ಅಂತ ಹೇಳ್ತೀವಿ. ಸೊ ಎಲ್ಲದರಲ್ಲೂ ಎಲ್ಲ ಕಾಲದಲ್ಲೂ ಸಕಲ ಜೀವಕೋಟಿಗಳಲ್ಲಿ ಮತ್ತು ಚರ ಅಚರ ವಸ್ತುಗಳಲ್ಲಿ ಅದೇ ತತ್ವಗಳು ಇದ್ದ ಮೇಲೆ ಎಲ್ಲೋ ಒಂದು ಕಡೆ ಹುಡ್ಕೊಂಡು ಹೋಗುವಂಥದ್ದು. ಅಂದರೆ ಈ ಮೂರ್ತಿ ಪೂಜೆ ಅನ್ನೋದು ಒಂದು ಥರದಲ್ಲಿ ಸಮಾಜದಲ್ಲಿ ಬಂದಿದೆ ಒಂದು ವಾಡಿಕೆಯಾಗಿ. ಏನಪ್ಪ ಅಂದರೆ ಅದು ಮೊದಲನೇ ಒಂದು ಹಂತ ಅಂತ ಹೇಳ್ತೀವಿ, ಅಂದರೆ ABCD ಅಂತ ಹೇಳ್ತೀವಲ್ಲ. ಸೊ ಈ ಕಲಿಬೇಕಾದ್ರೆ ಈ ಅಕ್ಷರಗಳು ಕಲ್ತಿರ್ತೀವಿ, ಆಮೇಲೆ ಪದಗಳು ಕಲಿತೀವಿ, ಆಮೇಲೆ ಸೆಂಟೆನ್ಸಸ್ನ ನಾವು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಸೊ ಸೆಂಟೆನ್ಸಸ್ ಮಾಡಿದ್ಮೇಲೆ ABCD ಏನು ಬೇಕಾಗಿಲ್ಲ. ಸೊ ಅದು ಒಂದು ಪ್ರತೀತಿ ಆಗಿ ಬಂದಿದೆ. ಏನಂದರೆ ಆ ನಿಜತ್ವದಲ್ಲಿ ಬಾಳಬೇಕು ಅಂದರೆ ನಾವು ಅದನ್ನು ಬಿಟ್ಟರೆ, ಈಗ ನಾವು ಡೆಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬಿಟ್ಟರೆ ಡೆಲ್ಲಿ ತಲುಪ್ತೀವಿ. ನೀವು ಬೆಂಗಳೂರಲ್ಲಿ ಇರ್ತೀವಿ, ಡೆಲ್ಲಿಯಲ್ಲಿ ಇರ್ತೀವಿ ಅಂದರೆ ಎರಡು ಕಡೆ ಕಾಲಿಟ್ಟರೆ ಅದೇನಾಗ್ತೀವಿ, ಮತ್ತೆ ಹಳ್ಳಿ ತಪ್ಪು ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ತೀವಿ. ಸೊ ಒಂದು ಕನೆಕ್ಷನ್ನ ಕಟ್ ಮಾಡಿದ್ರೆ ಇನ್ನೊಂದು ಕನೆಕ್ಷನ್ ಸಿಗುತ್ತೆ ನಮಗೆ. ಸೊ ನೀವು ಒಂದು ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ, ಅಹಂ ಬ್ರಹ್ಮಾಸ್ಮಿ, ನನ್ನ ಜೀವನಕ್ಕೆ ನಾನೇ ಸೃಷ್ಟಿಕರ್ತ ಅಂತ ಹೇಳಿದ್ಮೇಲೆ ಎಲ್ಲರಲ್ಲೂ ದೇವರಿದ್ದಾರೆ ಅನ್ನೋ ಒಂದು ಭಾಷೆನ ನಾವು ಮಾತಾಡಿದಾಗ ಮತ್ತೆ ಈ ಸ್ಥಿತಿಗೆ ಯಾಕೆ ಹೋಗಬೇಕು ಅನ್ನೋದು ಒಂದು ಪ್ರಶ್ನೆ. ಸೊ ಆ ರೀತಿಯಿಂದ ಪತ್ರಿಜಿ ಅವ್ರು ಏನಂದರೆ ಇದನ್ನು ಡಿಸ್ಕನೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಕನೆಕ್ಷನ್ ಸಿಗುತ್ತೆ ನಿಮಗೆ. ಮತ್ತು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂದರೆ ಎಲ್ಲಿಗೆ ಸಾಧನೆ ಆಗುತ್ತೆ, ಎಲ್ಲಿಗೆ ನೀವು ಹಾದಿಯಲ್ಲಿ ಎಷ್ಟು ಮುಂದುವರಿಸ್ತೀರ ನೀವು ಅಂತ ಒಂದು ಆ ನಿಟ್ಟಿನಲ್ಲಿ ನೋಡಿದ್ರೆ ಅದು ಅವ್ರು ಹೇಳೋದು ಆ ಉದ್ದೇಶದಿಂದ ಹೇಳ್ತಾರೆ ಅಂತ ನನಗನ್ಸುತ್ತೆ. ಓಕೆ. ಸೊ ನೀವು ಪತ್ರಿ ಸರ್ನ ಯಾವಾಗ ಭೇಟಿ ಆಗಿದ್ದೀರಿ ಸರ್? ಸೊ ಯಾವ ವರ್ಷದಲ್ಲಿ ಭೇಟಿ ಆಗಿದ್ರಿ? ಭೇಟಿಯಾದಾಗ ನಿಮ್ಮ ಒಂದು ಅನುಭವ ಅಥವಾ ನಿಮ್ಮ ಅನಿಸಿಕೆ ಹೆಂಗಿತ್ತು? ನಾನು ಪಿರಮಿಡ್ ವ್ಯಾಲಿಗೆ ಹೋಗೋಕ್ಕೆ ಶುರು ಮಾಡಿದ್ದೆ ನಮ್ಮ ಒಬ್ಬರು ಸ್ನೇಹಿತರಿಂದ. ವಿಪಶ್ಯನ ಮಾರ್ಗದಲ್ಲಿ ನಾನು ಧ್ಯಾನ ಮಾಡ್ತಿದ್ದೆ, ಮತ್ತು ಪಿರಮಿಡ್ ವ್ಯಾಲಿಗೆ ಪ್ರತಿ ಭಾನುವಾರ ಹೋಗಲಿಕ್ಕೆ ಶುರು ಮಾಡಿದ್ದೆ ನಾನು ಧ್ಯಾನಕ್ಕೆ ಅಂತ. ಆವಾಗ ಅಲ್ಲಿವರೆಗೂ ನನಗೆ ಪತ್ರಿಜಿಯವರ ಬಗ್ಗೆ ಏನೋ ಒಂದು ತುಣುಕು ನಮಗೆ ಗೊತ್ತಿತ್ತು. ಅವರು ಒಬ್ಬ ಮಾಸ್ಟ್ರು, ಜ್ಞಾನೋದಯ ಎನ್ಲೈಟನ್ ಮಾಸ್ಟ್ರು, ಮತ್ತು ಒಂದು ವಿಶಿಷ್ಟವಾಗಿ ಅವರು ಮಾತುಗಳನ್ನು ಆಡ್ತಾರೆ ಅಂತ ನನಗೆ ಏನೋ ಒಂದು ಹಿಂಟ್ ಕೊಟ್ಟಿದ್ದರು ಅವರು. ಓಕೆ, ಗೊತ್ತಿಲ್ಲ. ನಾನು ಭಾನುವಾರಗಳು ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಧ್ಯಾನಕ್ಕೆ ಹೋಗ್ತಾಯಿದ್ದೆ ರೆಗ್ಯುಲರಾಗಿ. ಬೆಳಿಗ್ಗೆ 5ರಿಂದ 6ರಿಂದ 8 ಗಂಟೆ ಧ್ಯಾನ ಮಾಡಿ ಆಮೇಲೆ ಹೊರಗೆ ಬರ್ತಾಯಿದ್ವಿ ನಾವು ಅಲ್ಲಿ. ಆ ಟೈಮಲ್ಲಿ ಯಾರೋ ಹೇಳಿದ್ರು, ಪತ್ರಿಜಿಯವರು ಪಿರಮಿಡಲ್ಲಿದ್ದಾರೆ ಸರ್, ಮಿಲ್ ಸಕ್ತೆ ಅಂತ ಹೇಳಿದ್ರು. ಅದಕ್ಕೆ ಸಿಗ್ಬೋದೇನೋ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಬಟ್ ಅದು ನೋಡಿದಾಗ ಅಂದರೆ ಒಂದು ಬಲಿಷ್ಠವಾದ ವ್ಯಕ್ತಿ, ಅಷ್ಟು ಒಳ್ಳೆ ಹೈಟು, ಪರ್ಸ್ನಾಲಿಟಿ ಎಲ್ಲ ಸೂಪರಾಗಿದ್ದರು ನೋಡೋಕ್ಕೆ. ಏನೋ ಮಾಡೋರು, ಆಜಾ ಸ್ವಾಮೀಜಿ ಅಂದರು. ನಿಮ್ಮನ್ನೇ ಕರೆದ್ರು ಅವರು? ಸ್ವಾಮೀಜಿ ಅಂದರೆ ಅವರು ಬ್ಯಾರೆಕಲ್ಲಿ ಇದ್ದರು. ಇವರು ಪ್ರಸಾದ್ ಸರ್ ಅವರ ಮನೆಯಲ್ಲಿ ಟಿಫನ್ ಮಾಡಿ ಟೀ ಕುಡಿತಾಯಿದ್ರು. ಆಜಾ ಸ್ವಾಮೀಜಿ ಚಾಯ್ ಪಿಯಂಗೆ ಅಂತ ಹೇಳಿದ್ರು. ಆಮೇಲೆ ಟೀ ಎಲ್ಲ ಇದ್ಮೇಲೆ ಸೊ ಕುಡಿದ ತಕ್ಷಣ ಏನು ಹೇಳಿದ್ರು, ಸೊ ನೀನು ಬುದ್ಧ ಅಲ್ಲದೆ ಇದ್ರೆ ನನ್ನ ಹತ್ರ ಬರಬೇಡ, ಗಾಂಧಿ ಅಲ್ಲದೆ ಇದ್ರೆ ನನ್ನ ಹತ್ರ ಬರಬೇಡ ಅಂತ ಜೋರಾಗಿ ವಾಯ್ಸಲ್ಲಿ ಹೇಳಿದ್ರು. ಇಫ್ ಯು ಆರ್ ನಾಟ್ ಬುದ್ಧ, ಇಫ್ ಯು ಆರ್ ನಾಟ್ ಗಾಂಧೀಜಿ, ಡೋಂಟ್ ಕಮ್ ಟು ಮೀ, ಗೆಟ್ ಔಟ್ ಅಂತ ಹೇಳಿದ್ರು. ಅಂದರೆ ಕಾಫಿಗೆ ನಿಮ್ಮನ್ನು ಇನ್ವೈಟ್ ಮಾಡಿ ಮತ್ತೆ ಇಮಿಡಿಯೇಟ್ಲಿ ಆಮೇಲೆ ಸಡನ್ನಾಗಿ ಅವರು ಜೋರಾಗಿ ಸಂಬೋಧನೆ ಮಾಡೋಕ್ಕೆ ನನ್ನ ಮೇಲೆ ಉದ್ದೇಶಿಸಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಏನೋ ಇರಬೇಕು ಇದು ವಿಶೇಷತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಂದರೆ ಭಾರಿ ಅವ್ರ ವಾಯ್ಸು ಗೊತ್ತಲ್ಲ, ಪತ್ರಿಜಿಯವ್ರ ವಾಯ್ಸ್ ಅಂದರೆ ತುಂಬ ಗಡಸಾಗಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದು ಅವರು ಇಲ್ಲಿಂದ ಮಾತಾಡಿದ್ರೆ ಯಾವ ಮೈಕು ಸ್ಪೀಕರು ಏನೂ ಬೇಕಾಗಿಲ್ಲ, ಅಷ್ಟು ಜೋರಾಗಿರುತ್ತೆ.
ಸೊ ಆವಾಗ ಸ್ವಲ್ಪ ಏನೋ ಇದೆ ಇದರಲ್ಲಿ ಫಸ್ಟ್ ಮೀಟಿಂಗೆಲ್ಲ ಈ ಥರ ಏನೋ ಹೇಳ್ತಾ ಇದ್ದಾರೆ, ಏನೋ ನನಗೆ ಉದ್ದೇಶಿಸಿ ಏನೋ ಹೇಳ್ತಾ ಇರ್ಬೋದು ಅಂತ. ಯಾಕಂದ್ರೆ ನನಗೆ ಏನು ತಪ್ಪರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಜೊತೆಗೆ ನನಗೆ ಏನು ನನ್ನ ಇದಕ್ಕೆ ಧಕ್ಕೆ ಆಗ್ತಾ ಇದೆ ಈಗೋಗಿ ಅಂತ ಏನೋ ಅಂತ ಅನ್ನಿಸ್ತಾ ಇರಲಿಲ್ಲ. ಅದು ಒಂದು ಸ್ಮೈಲ್ ಬರ್ತಾ ಇತ್ತು ನ್ಯಾಚುರಲ್ ಆಗಿ. ನಿಮ್ಗೇನು ಅನಿಸಿಲ್ಲ ಸರ್ ಆ ಒಂದು ಪಿಚ್ಚಲ್ಲಿ? ಅದು ಇಲ್ಲ, ಆ ಥರ ಏನೂ ಆಗಲೇ ಇಲ್ಲ ನನಗೆ. ಅದೊಂದು ಆಶ್ಚರ್ಯ ನನಗೂ, ಹೇಗೆ ಈ ಥರ ಆಯಿತು ಅಂತ. ಎಲ್ಲೂ ನನಗೆ ಸಂಶಯ ಅನ್ನೋದಾಗಲಿ ಇದಾಗಿರಲಿ ಬಂದಿಲ್ಲ, ಬಟ್ ಏನೋ ಇರುತ್ತೆ ಅಂತ ಅಂದ್ಕೊಂಡೆ. ಬಿಕಾಸ್ ಯಾಕಂದರೆ ಲೈಕ್ ವಿ ನೋ ಯು ಆರ್ ಲೈಕ್ ಟಾಪ್ ಲೆವೆಲಲ್ಲಿದ್ದೀರಾ, ಇವರ CEO ಆಫ್ ದ ಕಂಪನಿ. ನಿಮ್ಮನ್ನು ಈ ಥರ ಕರೆದು ಇಮ್ಮಿಡಿಯೇಟ್ಲಿ ಈ ಥರ ಅಂದಾಗ ಎಲ್ಲೋ ಒಂದು ಕಡೆ ಇವ್ರೇನಪ್ಪ ನಾನು ಈ ಥರ ಅಂತಾರೆ ಅನ್ನೋದು ಭಾವನೆ ನಿಮಗೆಲ್ಲೂ ಅಲ್ಲಿ ಬಂದಿಲ್ಲ ಆ ಕಡೆ? ಇಲ್ಲ, ಬಹುಶಃ ನಾನು ಸ್ವಲ್ಪ ಧ್ಯಾನಕ್ಕೆ ಆಲ್ರೆಡಿ ತೊಡಗಿಸ್ಕೊಂಡಿದ್ದರಿಂದ ಸ್ವಲ್ಪ ನನ್ನ ಅಹಂ ಭಾವನೆ ಸ್ವಲ್ಪ ಕರಗಿತ್ತು ಅಂತ ಅನಿಸುತ್ತೆ ನನಗೆ. ಮೋಸ್ಟ್ಲಿ ಆ ಥರ ಇಲ್ಲದಿದ್ರೆ ಒಂದು ಸಾಮಾನ್ಯವಾಗಿ ನನ್ನ ಜೊತೆಗೆ ಬಂದವ್ರಿಗೆಲ್ಲ ಸ್ವಲ್ಪ ಕಸಿವಿಸಿ ಆಯಿತು ಅಂತ ಹೇಳ್ತಾ ಇದ್ರು. ಅವ್ರು ಏನು ಈ ಥರ ಮಾತಾಡ್ತಾರೆ ಇವರು ಅಂತ, ಅದೆಲ್ಲ ಭಾಷೆಯಲ್ಲಿ ಬಂದಿತ್ತು. ಬಟ್ ನನಗೇನೋ ಆ ಥರ ಅನ್ನಿಸ್ಲಿಲ್ಲ ನನಗೆ, ಆ ಥರ ಹೇಳಬೇಕು ಅಂದರೆ. ಸೊ ಆಮೇಲೆ ಮತ್ತೆ ಅವರು ಜೊತೆಗೆ ಹೋದು ಮತ್ತೆ ಚಲೋ ಫೋಟೋ ನಿಖಾಲಂಗೆ ಅಂದರು. ಸೊ ಸಡನ್ನಾಗಿ ಸೀನ್ ಚೇಂಜು. ಸೊ ಜೋರಾಗಿ ಮಾತಾಡ್ತಾ ಇದ್ದವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಆಮೇಲೆ ಫುಲ್ ಸಾಫ್ಟ್ ಆದರು. ಮತ್ತೆ ಸಡನ್ನಾಗಿ ನಾನು ಏನು ಸ್ವಾಮೀಜಿ ತುಂಬ ಕೋಪದಲ್ಲಿ ಇದ್ದೀರಾ ಅಂತ ನಾನು ಕೇಳಿದೆ. ಸರ್, ವಾಟ್ ಸ್ವಾಮೀಜಿ ಲುಕ್ಸ್ ಲೈಕ್ ಟು ಬಿ ಇನ್ ಆ್ಯಂಗ್ರಿ ಮೂಡ್ ಅಂತ. ಮತ್ತೆ ವಾಲ್ಕನೇ ಎರಪ್ಟ್ ಆಗೋಯ್ತು. ಅಚ್ಚಾ ಇದು. ಸೊ ಏನಾಯಿತು, ಅವರು ಹೌದು ನಾನು ತುಂಬ ಕೋಪಿಷ್ಟಾನೆ, ನನ್ನ ಹತ್ರ ಯಾಕೆ ಬರ್ತೀಯ ನೀನು, ಈಗ ಆಚೆ ಹೋಗಿ ಇಲ್ಲಿಂದ, ನಾನು ತುಂಬ ಕೋಪಿಷ್ಟ, ನನ್ನ ಹತ್ರ ಬರಬೇಡಿ ನೀವು, ಗೆಟ್ ಔಟ್ ಅಂತ ಹೇಳೋದು. ಎಲ್ಲರನ್ನೂ ಕರೆದುಬಿಟ್ಟು ಇನ್ಕೊಂಡು ಮತ್ತೆ छोड़ना अंदर वाली नहीं आना चाहिए इधर ಅಂತ ಹೇಳೋದು ಜೋರಾಗಿ. ಸೊ ಇದು ತುಂಬ ವಿಶಿಷ್ಟವಾದ ಒಂದು ಮೊದಲನೆಯ ಒಂದು ಘಟನೆ. ಒಂಥರ ಬೇರೆ ಥರನೇ ಇತ್ತು ನನಗೆ. ಬಟ್ ನನಗೆ ಒಳಗಡೆ ನನಗೇನು ಅನ್ನಿಸ್ತಾ ಇತ್ತು ಅಂದರೆ ಏನೋ ವಿಷಯ ಹೇಳ್ತಾ ಇದ್ದಾರೆ, ನನಗೇನೋ ಅವರು ಏನು ಭಾಷೆಯಲ್ಲಿದ್ದಾರೆ, ನನ್ನೊಂದು ಭಾಷೆಯಲ್ಲಿದ್ದೀನಿ, ಅರ್ಥ ಆಗ್ತಾ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು ಅಷ್ಟೇ. ಅದಕ್ಕೆ ಕನೆಕ್ಷನ್ ಆಗಿ ನಾನು ಪೂರ್ಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ಸ್ಥಿತಿ ಆಯಿತಲ್ಲ. ಆಮೇಲೆ ನಾನು ಧ್ಯಾನದಲ್ಲಿ ತಿಳ್ಕೊಂಡಾಗ ನನಗೇನು ಅನ್ನಿಸ್ತು ಅಂದರೆ ಬುದ್ಧನ ಕೆಲಸ ಏನು, ಧ್ಯಾನ ಪ್ರಚಾರ ಮಾಡೋದು, ಜ್ಞಾನೋದಯದ ಅನುಭವದ ಮಾತುಗಳನ್ನು ಹೇಳುವಂಥದ್ದು, ಇದೆಲ್ಲ ಮಾಡುವಂಥದ್ದು. ಮತ್ತು ಸಂಘಗಳನ್ನು ಕ್ರಿಯೇಟ್ ಮಾಡೋದು, ಸಂಘ ಜೀವಿಯನ್ನು ಮಾಡೋದು ಅಂತ ಅದೆಲ್ಲ ಇರುತ್ತೆ. ಗಾಂಧೀಜಿ ಅವ್ರದ್ದು ಏನಂದ್ರೆ ಅಹಿಂಸಾ ಮಾರ್ಗ, ಸತ್ಯ ಮಾರ್ಗ, ಸೇವಾ ಮಾರ್ಗ, ಅಂದರೆ ಎಲ್ಲರನ್ನೂ ಸೇವೆ ಮಾಡೋದು ಮತ್ತು ಜನಗಳನ್ನು ಒಂದು ಸತ್ಯ ಮಾರ್ಗಕ್ಕೆ ತೊಗೊಂಬರೋವಂಥದ್ದು. ಅಹಿಂಸೆನ ತುಂಬ ಪ್ರತ್ಯೇಕವಾಗಿ ಪಾಲಿಸಿದವರು. ಸೊ ಅದು ಎರಡೂ ನೀನು ಮಾಡಬೇಕಿನ್ನು ಅನ್ನೋದು ಒಂದು ನನಗೆ ಸಂದೇಶ ಕೊಡ್ತಾ ಇದ್ದಾರೆ. ಸೊ ನನ್ನ ಸಾಧನೆ ಇನ್ನೂ ಹೆಚ್ಚು ಮಾಡ್ಕೋಬೇಕು ಅನ್ನೋದು ನನಗೆ ಬಂತು. ವಂಡರ್ಫುಲ್ ಸರ್. ಅದು ಆದ ನಂತರ ಇನ್ನು 2 ವಾರದಲ್ಲಿ ನನಗೆ ನಾನು ಸಿಂಗಾಪುರಲ್ಲಿ ನಮ್ಮದು ಒಂದು ವ್ಯವಹಾರದ ಕೆಲಸ ಇತ್ತು. ಅಲ್ಲಿ ಹೋದಾಗ ಅಲ್ಲಿ ಅವರು ಬಂದಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲೊಂದು ಕನ್ವೆನ್ಷನ್ಗೆ ಒಂದು ಬಂದಿದ್ದರು, ಅಲ್ಲೊಂದು ಸ್ಪೀಕರ್ ಸ್ಲಾಟ್ ಸಿಕ್ಕಿದ್ರು. ಸನ್ಟೆಕ್ ಸಿಟಿ ಅಂತ ಇದು ಕನ್ವೆನ್ಷನ್ ಸೆಂಟರ್ ಅಂತ ಅಲ್ಲಿ ಮಾಡಿದರು, ಭಾರಿ ದೊಡ್ಡ ಪ್ರೋಗ್ರಾಮ್ ಮಾಡಿದರು. ಆವಾಗ ಬಂದಾಗ 3 ದಿನ ಅವ್ರ ಜೊತೆ ಕಾಲ ಕಳೆಯೋಕ್ಕೆ ಅವಕಾಶ ಆಯಿತು. ಆವಾಗ ಏನು ಪರಿಚಯನೇ ಇಲ್ಲದೆ ಇರೋಂಗೆ ಮತ್ತೆ ಮಗು ಥರ ಅವರು ಮತ್ತೆ ಮೊದಲನೇದಾಗಿ ಮಾತಾಡಿದ್ರು. ಆವಾಗ ನನಗೆ ಆಶ್ಚರ್ಯ ಆಯಿತು, ಏನು ಅಲ್ಲಿ ಮೀಟ್ ಮಾಡಿದ್ದು ಎಲ್ಲ ಏನೂ ಗೊತ್ತಿಲ್ವಾ, ಇಲ್ಲ ಗೊತ್ತಿದ್ದು ನಾಟಕ ಆಡ್ತಾ ಇದ್ದಾರ ಅನ್ನೋದು ಒಂದು ಇದಾಯಿತು. ಬಟ್ ಆ 3 ದಿನದಲ್ಲಿ ನನಗೆ ಸಿಕ್ಕಿದಂಥ ಒಂದು ಅನುಭವ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಸೊ ಅಂದರೆ ಅವರು ಒಂದು ಯಾವಾಗಲೂ ಒಂದು ಸರಳ ಸ್ಥಿತಿಯಲ್ಲೇ ಇರೋರು, ಮಗುವಿನ ಥರನೇ. ಈಗ ಮಗು ಹೆಂಗೆ ಎಲ್ಲ ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಂದು ಕ್ಷಣನೂ ಹೊಸತನವಾಗಿ ನೋಡ್ತಾರಲ್ಲ, ಆ ಥರ ನೋಡ್ತಾರೆ. ಸೊ ಹಿಂದೆ ಆಗಿದ್ದಂಥ ಅನುಭವ ಈಗಾಗಿದ್ದಂಥ ಅನುಭವಕ್ಕೂ ಏನೂ ಸಂಬಂಧ ಇರಲ್ಲ. ಅಂದರೆ ಒಂದು ನದಿ ಹೆಂಗೆ ಹರಿಯುತ್ತೋ ಪ್ರತಿಯೊಂದು ಕ್ಷಣದಲ್ಲೂ ಅದು ಹೊಸದಾಗಿರುತ್ತೆ. ಆ ಥರ ಅದು ಒಂದು ಅದ್ಭುತ ಅನುಭವ ಅಂತ ಹೇಳ್ಬೋದು ನಾನು. ಅಂದರೆ ಎಷ್ಟೋ ಒಂದು ವರ್ಷಗಳು ನೀವು ಪತ್ರಿ ಸರ್ ನೋಡ್ತಾ ಬಂದಿದ್ದೀರಾ, ಇಷ್ಟು ಒಂದು ಮೀಟ್ಸ್ ಅವ್ರನ್ನ ಮೀಟ್ ಆಗಿರಬಹುದು. ಸೊ ಇಷ್ಟು ಒಂದು ನಿಮ್ಮ ಜರ್ನಿ ಪತ್ರಿಜಿಯವರ ಜೊತೆಗೆ ನೋಡಿಕೊಂಡಾಗ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೊಂದು ಮರೆಯಲಾದಂತಹ ಒಂದು ಅನುಭವ ಅಂಥದ್ದು ಏನಾದರೂ ಇದೆಯಾ? ಅದ್ರ ಬಗ್ಗೆ ಹಂಚ್ಕೊಳ್ಳಿ ಸರ್. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನನಗೆ ಕೆಲವೊಂದು ಘಟನೆಗಳನ್ನು ಹೇಳ್ತೀನಿ. ಅಂದರೆ ನಾನು ಒಂದು ಸತಿ ಯಾವಾಗ ಒಂಚೂರು ಅವ್ರ ಜೊತೆ ಒಡನಾಟ ನಡೀತು, ಶುರುವಾಯಿತು. ಮತ್ತು
ಅವ್ರನ್ನ ಅವಾಗವಾಗ ಎಲ್ಲೆಲ್ಲಿ ಹೋಗ್ತಾಯಿದ್ರು, ನಾನು ಎಲ್ಲೆಲ್ಲಿ ಹೋಗ್ತಿದ್ನೋ ಅಲ್ಲೆಲ್ಲ ಅವಕಾಶ ಸಿಕ್ಕಿದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಿದ್ದೆ. ಸೊ ನನಗೆ ಅವ್ರ ಹತ್ರ ಯಾವಾಗ ಹೋಗ್ತಿದ್ನೋ, ಎಸ್ ಸ್ವಾಮೀಜಿ, ವಾಟ್ ನ್ಯೂಸ್, ಟೆಲ್ ಮಿ, ಆಸ್ಕ್ ಸಮ್ ಕ್ವಶನ್ ಅಂತ ಹೇಳೋರು. ಏನು ಕ್ವಶನ್ ಏನು ಕೇಳೋದು, ಅಲ್ಲಿ ತಲೆಯಲ್ಲಿ ಏನಾದ್ರು ಇದ್ದರೆ ಅಲ್ವಾ ಕ್ವಶನ್ ಕೇಳೋಕ್ಕೆ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಯಾವಾಗ ಅವ್ರನ್ನ ಭೇಟಿ ಮಾಡ್ತಾ ಇದ್ವೋ ಪ್ರಶ್ನೆಗಳೆಲ್ಲ ಮಾಯ, ತಲೆಯಲ್ಲಿ ಏನೂ ಇರ್ತಾನೆ ಇರಲಿಲ್ಲ, ಬ್ಯಾಂಕ್ ಔಟ್ ಆಗ್ಬಿಡೋದು. ಏನು ಪ್ರಶ್ನೆ ಕೇಳೋದು? ಓಕೆ, ನಾನು ತೆಲುಗಲ್ಲೂ ಅವರು ಕೇಳೋರನ್ನ ನೋಡಿದ್ದೆ. ನಾನು ಏನು ಸಂಗತಿ ಅಂತ ಹೇಳಿ, ಏನು ಸಂಗತಿ ಅಂದರೆ ಏನು లేదు, ಸಂಗತಿನೇ ಇಲ್ಲ, ಏನೋ ವಿಷಯನೇ ಇಲ್ಲ ಅಂತ, ನಿರ್ವಿಷಯ ಅಂತ. ಸೊ ಇದು ಅದ್ಭುತವಾದ ಅನುಭವ ಇದು ಆ್ಯಕ್ಚುಲಿ. ಯಾಕಂದರೆ ಅವರು ನಿಮ್ಮನ್ನು ಪೋಕ್ ಮಾಡಿ ಕೇಳೋರು, ಎಸ್ ಆಸ್ಕ್ ಮಿ ಕ್ವಶನ್, ಎಸ್ ಸ್ವಾಮೀಜಿ ಟೆಲ್ ಮಿ ಅನ್ನೋರು. ಏನು ಟೆಲ್ ಮಿ ಅಂದರೆ ಏನೂ ಇಲ್ಲ, ನಥಿಂಗ್ ಇಸ್ ದೇರ್ ಅಂತ. ಸೊ ಖಾಲಿ ಬೋಂಡ ಒಂದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಅದು ಒಂದು ಅದ್ಭುತವಾದ ಒಂದು, ಅಂದರೆ ಅವರು ಕೇಳ್ತಾರೆ, ಏನೋ ಕಣ್ಣಲ್ಲಿ ಕಣ್ಣಿಟ್ಟು ಏನೋ ಅವರು ಭೇದಿಸ್ಬಿಟ್ಟು ನೋಡ್ತಾ ಇರ್ತಾರೆ ನಮ್ಮನ್ನು, ಏನಿದೆ ಏನೇನು ಉಳಿಗಳಿದೆ ಎಲ್ಲ ಆಚೆ ತೆಗೆಯೋಣ ಅಂತ ನೋಡ್ತಾ ಇರ್ತಾರೆ ಅಂತ ನನಗನ್ನಿಸ್ತಾ ಇತ್ತು. ಸೊ ಅದೊಂದು ಅದ್ಭುತ ವಿಶಿಷ್ಟವಾದ ಒಂದು ಗುಣ, ಮತ್ತು ನನಗಾದಂಥ ರೆಗ್ಯುಲರ್ ಅನುಭವ ಅದು. ಇನ್ನೊಂದು ಸತಿ ಏನಾಯಿತು ಅಂದರೆ, ನನಗೆ ಪಿರಮಿಡಲ್ಲಿ ಒಂದು ಹುಣ್ಣಿಮೆ ಧ್ಯಾನಕ್ಕೆ ಹೋಗಿದ್ವಿ ನಾವು. ಎಷ್ಟೊಂದು ತುಂಬ ಜನ ಬಂದಿದ್ದರು ಆವಾಗ, ಸಾಕಷ್ಟು ಮಾಸ್ಟರ್ಸ್ಗಳು ತುಂಬಿದ್ರು ಆವಾಗ ಹುಣ್ಣಿಮೆ ಧ್ಯಾನಕ್ಕೆ. ನನಗೆ ಅವರು ಮಾತಾಡ್ತಾ ಇದ್ದಂಗೆ ಅವರು ಒಂದು ವಿಶಿಷ್ಟವಾದ ಒಂದು ಟಾಕ್ಸ್ನ ಕೊಡ್ತಾಯಿದ್ರು. ಆ ಟೈಮಲ್ಲಿ ನನಗೂ ಅಲ್ಲಿ ಹೋಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು. ನನ್ನ ಅನುಭವನ ಹೇಳ್ಕೊಡ್ಬೇಕು, ನನಗೆ ಈ ಥರ ಆಗಿದೆ ಅಂತ ನಾನು ಹೇಳಬೇಕು ಅಂತ ನನಗೆ ಅನಿಸ್ತಾ ಇತ್ತು. ನನಗೆ ಕರಿತೀರಾ ಅಂತ ನಾನು ಸುಮ್ಮನೆ ಒಂದು ಮೆಸೇಜ್ ಹಾಕ್ತೆ ಮೆಂಟಲಿ. ಓಕೆ. ಸೊ ಧ್ಯಾನ ಮುಗಿಸಿದ ತಕ್ಷಣ ಅವರು ಎಲ್ಲ ಎಷ್ಟೊಂದು ಜನ ಇರ್ತಾರೆ, ಅದನ್ನು ನೋಡ್ಬಿಟ್ಟು ಕಡೆಗೆ ಹಿಂಗಂದ್ರು, ನಿಮ್ಮನ್ನೇ ಕರೆದ, ಅದು ಯಾರು ಹಿಂಗೆ ಅಂತ ನೋಡಿದ್ರೆ ಯು ಕಮ್ ಹಿಯರ್ ಅಂತ ಇದು. ಸೊ ಆವಾಗ ಏನಪ್ಪ ನನಗೆ ಶಾಕ್ ಆಯಿತು. ನಾನು ಸುಮ್ಮನೆ ಅಂದ್ಕೊಂಡು ಒಂದು ಮೆಸೇಜ್ ಹಾಕ್ತೆ, ಸ್ವಾಮೀಜಿ ಐ ವಾಂಟ್ ಟು ಟಾಕ್ ಅಂತ ಪತ್ರಿಜಿ ಅವ್ರಿಗೆ. ದೆನ್ ಚೆಕ್ ಅಂತ ನೋಡಿದ್ರೆ ಫಸ್ಟ್ ಪರ್ಸನ್ ನನಗೆ ಕರೆದಿದ್ರು. ಓಕೆ. ಸೊ ಇದು ಒಂದು ಅಂದರೆ ಮೈಂಡ್ ಮೆಸೇಜಿಂಗ್ ಕೆಲಸ ಮಾಡುತ್ತೆ ನೋಡಿ. ಈ ಥರ ಸಂಕಲ್ಪ ಅನ್ನೋದೇನು, ಮೈಂಡ್ ಮೆಸೇಜಿಂಗ್ ಅಂದರೆ ಏನು, ಆದರೆ ಅಲ್ಲೇ ಅವರು ಅಲ್ಲೇ ನಿದರ್ಶನ ಮಾಡಿದ್ರು, ಅಲ್ಲೇ ಎಕ್ಸ್ಪೆರಿಮೆಂಟಿಂಗ್ ಮಾಡಿದ್ದಕ್ಕೆ ಅಲ್ಲೇ ರಿಸಲ್ಟ್ ಸಿಕ್ತು ಅಂತ ನನಗೆ ಅನಿಸುತ್ತೆ. ಸೊ ಈ ಈಸ್ ವೆರಿ ಶಾರ್ಪ್ ರಿಸೀವರ್, ಶಾರ್ಪ್ ಸಿಯರ್ ಅಂತ ನಂಗೆ ಗೊತ್ತಾಯ್ತು ಆವಾಗ. ಸೊ ಅದೊಂದು ಈ ಥರ ಸಾಕಷ್ಟು ಈ ಥರ ಸನ್ನಿವೇಶಗಳನ್ನ ನಾನು ನೋಡಿದ್ದೀನಿ ಅವ್ರ ಜೊತೆಗೆ ಅಂತ. ಬಹಳಷ್ಟು ಜನ ಅಂದರೆ ನಿಮ್ಮಂಥ ಬಹಳಷ್ಟು ಜನ ಮಾಸ್ತರ್ಸು ಹೇಳ್ತಾರೆ ಸರ್, ಅಂದರೆ ಪತ್ರಿ ಸರ್ ಒಬ್ಬರು ನೋಡಿದ ತಕ್ಷಣ ಸಾಕು ಕಂಪ್ಲೀಟ್ ಸ್ಕ್ಯಾನ್ ಮಾಡಿಬಿಡ್ತಾರೆ, ಕಂಪ್ಲೀಟ್ ಅವ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಅದು ಹೌದಾ ಸರ್? ಅದ್ಭುತವಾದ ಒಂದು ಅನುಭವ ಆಗುತ್ತೆ. ಯಾಕಂದರೆ ಅವರು ಯಾರನ್ನು ಸುಮ್ಮನೆ ಮಾತಾಡೋದ್ರಿಂದ ಹಿಡಿದು ಅವ್ರ ಕೈ ಕುಲುಕೋದ್ರಿಂದ ಹಿಡಿದು ಎಲ್ಲನೂ ಅವ್ರಿಗೊಂದು ಅರಿವಿನಲ್ಲಿ ಇರ್ತಾಯಿದ್ರು. ಈಗ ನಮ್ಮ ಬೆಂಗಳೂರಲ್ಲಿ ನಾವು ಇದು ಹೇಳ್ತೀವಿ, ನೀವು ಬೆಂಗಳೂರು ಕರ್ಗ ಅಂತ ಕೇಳಿರ್ಬೇಕು ನಿಮಗೆ. ಸೊ ಬೆಂಗಳೂರು ಕರ್ಗ ಹೆಂಗೆ ಅಂದರೆ, ಅದು ಶುರು ಮಾಡಿದಂಗಿಂದ ಎಂಡ್ ಆಗೋವರೆಗೂ ಎಲ್ಲಿ ಸ್ಟಾಪ್ ಮಾಡುತ್ತೆ, ಎಲ್ಲಿ ಡ್ಯಾನ್ಸ್ ಮಾಡುತ್ತೆ, ಎಲ್ಲಿ ಯಾರನ್ನ ತಳ್ಳಾಕತ್ತೆ ಅಂತ ಏನೂ ಗೊತ್ತಾಗಲ್ಲ. ಸೊ ಆ ಥರ ಪತ್ರಿಜಿಯವರು ಒಂಥರ ಕರ್ಗ ಇದ್ದಂಗೆ ಅಂತ. ಸೊ ಯಾರಿಗೆ ಎಲ್ಲಿ ಮಾತಾಡ್ತಾರೆ, ಯಾರಿಗೆ ಕಪಾಳ ಮೋಕ್ಷ ಆಗುತ್ತೆ, ಯಾರಿಗೆ ಬ್ಲಾಸ್ಟಿಂಗ್ ಆಗುತ್ತೆ, ಯಾರಿಗೆ ಮುದ್ದಾಡ್ತಾರೆ ಏನೂ ಗೊತ್ತಾಗುತ್ತೆ. ಸೊ ಈಗ ನನಗೇ ಆಗಿದೆ, ಎಷ್ಟೊಂದು ಸತಿ ಅವರು ಮಾತಾಡಿರಲ್ಲ, ನೋಡೂ ಇರಲ್ಲ. ಸೊ ನಾನು ಆಯಿತು ಬಿಡಿ ಇವತ್ತೇನೋ ನಮ್ಮದೇನೂ ಇಲ್ಲ ಇನ್ನೂ ಇವತ್ತು ಮೆಸೇಜು ಅಂತ ಒಂದು ಸತಿ ಸಿಕ್ಕಿದಾಗ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು, ಎಸ್ ಸ್ವಾಮೀಜಿ ಕಮ್ ಲೆಟ್ಸ್ ಹ್ಯಾವ್ ಫುಡ್ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ತಿಂಡಿ ತಿಂದು ಮಾತಾಡೋರ್ಗೂ ಬಿಡಲ್ಲ. ಒಂದು ಸತಿ ಮುದ್ದಾಡೋದು ಆಗಿದೆ ನಮಗೆ, ಅಂದರೆ ನನ್ನ ಇದಕ್ಕೆ ಅನುಭವಕ್ಕೆ. ಸೊ ಇಟ್ ಈಸ್ ವೆರಿ ವೆರಿ ಡೈನಾಮಿಕ್ ಆ್ಯಂಡ್ ವೆರಿ ಸ್ಪಾಂಟೇನಿಯಸ್ ಅಂತ ಹೇಳ್ಬೋದು. ಸೊ ಎಷ್ಟು ಪತ್ರಿ ಸರ್ ಬಗ್ಗೆ ಹೇಳ್ತಾ ಬಂದ್ರಿ. ಇನ್ನೊಂದು ಕ್ವೆಶನ್, ಪತ್ರಿಜಿ ಅವರಲ್ಲಿ ಬಹಳಷ್ಟು ಮಾಸ್ತರ್ ಸರ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗ್ತಾ ಇರ್ತಾರೆ. ಪತ್ರಿಜಿ ಎಷ್ಟೋ ಒಂದು ಕ್ವಾಲಿಟೀಸ್ ಕೆಲವ್ರಿಗೆ ಇಷ್ಟ ಆಗ್ತಾ ಇರುತ್ತೆ, ಕೆಲವರು ಬಹಳ ಒಂದೇ ಪಾಯಿಂಟ್ ತುಂಬ ತಗೊತಾ ಇರ್ತಾರೆ ಪತ್ರಿಜಿ ಅವರಿಂದ. ಸೊ ಪತ್ರಿಜಿ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದಾಗ ಅವರಲ್ಲಿ ನಿಮಗೆ ಮುಖ್ಯವಾಗಿ ಇಷ್ಟವಾದಂತಹ ಒಂದು ಕ್ವಾಲಿಟೀಸ್ ಏನಾಗಿದೆ ಸರ್? ಪತ್ರಿಜಿ ಅವರಲ್ಲಿ ಇಷ್ಟವಾಗಿರುವಂತಹ ಒಂದು ಕ್ವಾಲಿಟೀಸ್ ನಿಮಗೆ? ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಂದರೆ ಅವರನ್ನು ಸ್ಪೆಷಲ್ ಅಂತ ಎಲ್ಲೂ ವ್ಯಕ್ತಪಡಿಸಿಲ್ಲ. ಎಕ್ಸಲೆಂಟ್. ಅಂದರೆ ಸಿಂಪ್ಲಿಸಿಟಿ ಈಸ್ ಇಸ್ ಬಿಗ್ಗೆಸ್ಟ್ ಜ್ಯುವೆಲ್ ಅಂತ ಹೇಳ್ಬೋದು. ಅಂದರೆ ಅವರು ಸರಳ ಸಾಮಾನ್ಯ ವ್ಯಕ್ತಿ. ನಾನು ಅಂದರೆ ಎಲ್ಲೂ ಸ್ಪೆಷಲ್ ಅಂತ ಎಲ್ಲೂ ತೋರಿಸ್ಕೊಂಡಿಲ್ಲ ಅವರು. ಅಂದರೆ
ಅದೊಂದು ತುಂಬ ಅದ್ಭುತವಾದ ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು. ಒಂದು ಮೊಬೈಲ್ ಫೋನ್ ಆಗಿರ್ಬೋದು, ಒಂದು ಜೇಬಲ್ಲಿ ಒಂದು ಕಿಸೆಯಲ್ಲಿ ಒಂದು 10 ರೂಪಾಯಿ ಇರ್ಬೋದು, ಒಂದು ವಾಚ್ ಆಗಿರ್ಬೋದು, ಒಂದು ಇದಿರ್ಬೋದು, ಏನೂ ಇಲ್ಲ. ಅಷ್ಟು ಸರಳ ಜೀವಿ. ಮತ್ತು 1 ಕೋಟಿ ಜನ 1 ಕೋಟಿ ಸಲ ಅವರು ಮಾತಾಡಿದ್ರೂ ಸಹ ಅಷ್ಟೇ ಶುಭ್ರವಾಗಿ ಸ್ಪಷ್ಟವಾಗಿ ಉಸಿರಾಟದ ಮೇಲೆ ಗಮನ ಕೊಡಿ, ಧ್ಯಾನ ಮಾಡಿ, ಪ್ರತಿನಿತ್ಯ ಧ್ಯಾನ ಮಾಡಿ. ಓಕೆ, ಎವ್ರಿ ಒನ್ ಹ್ಯಾಸ್ ಟು ಮೆಡಿಟೇಟ್ ಎವ್ರಿ ಟೈಮ್ ಅಂತ ಹೇಳೋದು. ಅಂದರೆ ಎಷ್ಟು 1 ಕೋಟಿ ಸಲ ಅವ್ರು ಸಂಬೋಧನೆ ಮಾಡಿದ್ರು, ಸಭೆಗಳನ್ನು ಅಟೆಂಡ್ ಮಾಡಿದ್ರು ಸಹ ಒಂದು ಚೂರು ಅವ್ರಿಗೆ ಬೋರ್ ಆಗ್ತಾ ಇರಲಿಲ್ಲ, ಒಂದು ಚೂರು ಅವ್ರಲ್ಲಿ ಅಳುಕು ಅನ್ನೋದು ಇರ್ತಾ ಇರಲಿಲ್ಲ. ಅಂದರೆ ಅಷ್ಟೇ ಫ್ರೆಶ್ನೆಸ್ಸಿಂದ ಮತ್ತೆ ಹೇಳ್ಕೊಡೋರು. ಯಾಕಂದರೆ ಅಷ್ಟು ಈಗ 40 ವರ್ಷ 50 ವರ್ಷ ಇದಾದ ಮೇಲೆ ಆ ಮಾತುಗಳನ್ನು ಎಲ್ಲೂ ನಿಲ್ಲಿಸಲ್ಲ ಅವರು. ಹೌದು ಹೌದು. ಸೊ ಇದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಾಡೋಕ್ಕಾಗುವಂಥ ಕೆಲಸ ಅಲ್ಲ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದ ಒಂದು ವಿಶಿಷ್ಟತೆ ಅದರಲ್ಲಿದೆ ಅಂತ ಹೇಳೋದು. ಅಂದರೆ ಸರಳವಾಗಿರೋವಂಥದ್ದು ಯಾವ ಥರ ಸರಳವಾಗಿ ಅಂದರೆ ಸ್ಪೆಷಲ್ ಅನ್ನೋದು ಏನೂ ಇಲ್ಲ ಅಲ್ಲಿ. ಎಲ್ಲರನ್ನೂ ಭೇಟಿ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ತೊಗೋಬೇಕು, ಇವರು VIP ಅವರು ಇದು ಹೌದು ಅದಂತ ಏನಿಲ್ಲ. ಅವರು ಎಲ್ಲಿ ದೃಷ್ಟಿ ಹೋಗುತ್ತೆ, ಯಾರಿಗೆ ಅವ್ರಿಗೆ ಮಾತಾಡಬೇಕು ಅಂತ ಕ್ವಾಲಿಫಿಕೇಷನ್ ಇದೆಯಾ ಪಟ್ಟಂತ ಅವರೇ ಬಂದ್ಬಿಟ್ಟು ಅವ್ರು ಮಾತಾಡ್ತಾರೆ. ನೀವೆಲ್ಲ ಕೂತಿದ್ರು ಅವರೇ ಬಂದು ಮೀಟ್ ಮಾಡ್ತಾರೆ. ಸೊ ಜೊತೆಗೆ ಯಾರಿಗೆ ಸಿಕ್ಕಿರಲಿ ಎಲ್ಲೇ ಇರಲಿ ಅವ್ರ ಭಾಷೆ ಒಂದೇ. ಧ್ಯಾನ ಮಾಡಿ ಉಸಿರಾಟದ ಮೇಲೆ ಗಮನ ಕೊಡಿ. ನೋ ಥಾಟ್ಸ್ ಇನ್ ದ ಮೈಂಡ್, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ಸೊ ಎಲ್ಲ ಒಂದು ರಿಪಿಟೇಷನು. ಅದು ಹೇಳಿ 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 ಏನು ಬೋರ್ ಆಗಲ್ವ ಮನುಷ್ಯನಿಗೆ ಅಂತ ನಮಗೆ ಅನಿಸುತ್ತೆ, ಬಟ್ ಅವ್ರಿಗೇನೂ ಆಗಲ್ಲ. ಅಷ್ಟೇ ಎನರ್ಜೆಟಿಕ್ ಆಗಿ, ಅಷ್ಟೇ ಉತ್ಸಾಹಿಕರಾಗಿ, ಅಷ್ಟೇ ಒಂದು ಹೊಸತನದಿಂದ ಮತ್ತೆ 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 ಹೇಳ್ತಾರೆ ಧ್ಯಾನ ಮಾಡಲೇಬೇಕು. ಸೊ ಇದು ಹಾಡಲ್ಲಿ ಹೇಳ್ತಾರೆ, ಮಾತಲ್ಲಿ ಹೇಳ್ತಾರೆ. ಆಮೇಲೆ ಒಂದು ಜಯೋ ನೀವು ಒಂದು ಗೀತೆ ಕೇಳಿರ್ಬೇಕು ಅವ್ರ ಹಾಡು, ಅದು ಎಷ್ಟು ಅದ್ಭುತವಾಗಿ ಏನೋ ಅವರು ಜೋಡಣೆ ಮಾಡಿದ್ದಾರೆ ಅಂದರೆ ಒಂದೊಂದು ಪದದಲ್ಲಿ ಎಷ್ಟು ಅರ್ಥ ಇದೆ. ಕರೆಕ್ಟ್ ಸರ್. ಸೊ ಬಿಯಾಂಡ್ ವರ್ಡ್ಸ್, ಮಾತಲ್ಲಿ ಸಿಗಾಕೊಳ್ಳುವಂಥ ಮನುಷ್ಯ ಅಲ್ಲ. ಕರೆಕ್ಟ್. ವರ್ಣಿಸ್ಬೇಕಂದ್ರೆ ಸಾಕಷ್ಟಿದೆ ಗುಣಗಳು. ಅಂದರೆ ಅವರಿಂದ ನಾವು ಪ್ರಾಯೋಗಿಕವಾಗಿ ಕಲ್ತಿರೋದು ತುಂಬ ಅದ್ಭುತ. ನಮಗೆಲ್ಲ ನಾವೆಲ್ಲ ಭಾಗ್ಯಶಾಲಿಗಳು ಅಂತ ಹೇಳ್ಬೋದು. ನಿಜ ಸರ್. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಫೌಂಡೇಶನ್. ಪತ್ರಿ ಸರ್ ಅವರಿಂದ ಒಬ್ಬೊಬ್ಬರು ಒಂದೊಂದು ಕಲಿತಾ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ತಗೊಳ್ತಾ ಇರ್ತಾರೆ. ನಾನು ಈ ಥರ ಇರಬೇಕು, ಸರಿಂದ ಈ ಪಾಯಿಂಟ್ ತಗೊಂಡು ನಾನು ಅಳವಡಿಸ್ಕೋಬೇಕು ನನ್ನ ಜೀವನದಲ್ಲಿ ಅಂತ. ಪತ್ರಿ ಸರಿಂದ ನೀವು ಕೆಲವು ಪಾಯಿಂಟ್ಗಳನ್ನು ತಗೊಂಡು ಯಾವ ಒಂದು ಅಂಶಗಳನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಸರ್? ಮೊದಲನೇದಾಗಿ ನನಗೆ ಅವರಿಂದ ಸಿಕ್ಕಿದ್ದು ಒಂದು ಸ್ವಾತಂತ್ರ್ಯ ಅಂದರೆ, ನನಗೆ ಧ್ಯಾನ ಸಿಕ್ಕಿದ ತಕ್ಷಣ ಮರುಕ್ಷಣವೇ ನೀವು ಧ್ಯಾನ ಹೇಳ್ಕೊಡ್ಬೋದು ಅಂತ ಹೇಳೋದು. ಅದು ಅದ್ಭುತವಾಗಿ ನನಗೆ ಅನ್ನಿಸ್ತು. ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ಅದೊಂದು. ಫಸ್ಟ್ ಯಾವಾಗ ಅವ್ರನ್ನ ಭೇಟಿ ಮಾಡಿದೆ, ಯಾವಾಗ ಅವ್ರನ್ನ ಮಾತಾಡಿದೆ ಸಿಂಗಪುರ್ ಅಂತ ಹೇಳಿದ್ನಲ್ಲ, if you learn meditation now, if you know how to meditate, the next moment you are a teacher. Wow. ಸೊ ನನಗೆ ಏನಪ್ಪ ಈ ಥರನೂ ಇದ್ದಾರೆ ಇವರು ಗುರುಗಳು. ಎಷ್ಟೊಂದು ಕಡೆ ಹೋದಾಗ ಇಲ್ಲ ನೀನು ಸ್ಥಿತಿಗೆ ಹೋಗ್ಬೇಕು, ನಿನ್ನ ಯಾರಿಗೂ ಏನು ಹೇಳ್ಕೊಡಂಗಿಲ್ಲ, ನಿಮಗೆ ಅಧಿಕಾರ ಇಲ್ಲ, ನೀವು ಹೇಳ್ಕೊಡೋಕ್ಕೆ ಕೆಪಾಸಿಟಿ ಇಲ್ಲ, ನೀವು ಯಾರನ್ನೂ ಹೇಳ್ಕೊಡೋದು ಇದು ಸೀಕ್ರೆಟ್. ಇದು ಗುರುಗಳಿಂದ ದೀಕ್ಷೆ ಕೊಟ್ಟಾಗ ಅವರು ನಿಮಗೆ ಒಂದು ಬ್ರಹ್ಮೋಪದೇಶ ಮಾಡಿ ಬೀಜ ಮಂತ್ರ ಕೊಟ್ಟಾಗಿಂದ ಆವಾಗ ಮಾತ್ರ ಅವರಿಂದನೇ ಬರಬೇಕು, ಆವಾಗಲೇ ಧ್ಯಾನ ಅಂತ ಹೇಳೋರು. ಏನು ವ್ಯಕ್ತಿ ಇಷ್ಟು ಅದ್ಭುತವಾಗಿದೆ ಅಂದರೆ ಎಲ್ಲ ಗೋಡೆಗಳನ್ನು ಒಡೆದಾಕ್ಬಿಟ್ರು ಒಂದೇ ಸತಿ. ಕರೆಕ್ಟ್. ನಾವು ಕಟ್ಕೊಂಡಿದ್ದಂಥ ಸಾಮಾಜಿಕವಾಗಿ ಏನು ಗೋಡೆಗಳಿದೆ ತುಂಬ ಅದ್ಭುತವಾಗಿ. ನನಗಂತೂ ಅದು ಎಷ್ಟು ಖುಷಿ ಕೊಡ್ತು ಅಂದರೆ, ನನಗೆ ಭಾರಿ 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 ಅನ್ನಿಸ್ತಾ ಇತ್ತು. ಅಂದರೆ ಎಲ್ಲಿ ಯಾರು ಸಿಕ್ಕಿದ್ರು ಅವ್ರು ಧ್ಯಾನ ಹೇಳ್ಕೊಡ್ಬೇಕು ಅಂತ ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ನನಗದು ಪತ್ರಿಜಿ ಅವರಿಂದ. ಎರಡನೇದೇನು ಅಂತ ಹೇಳಿದ್ರೆ, ಎವ್ರಿಬಡಿ ಶುಡ್ ಡೂ ಎವ್ರಿಥಿಂಗ್ ಅಂತ. ಅಂದರೆ ನೀನು ಧ್ಯಾನಿ ಆಗಬೇಕು, ಸಂಸಾರಿ ಆಗಬೇಕು, ಒಬ್ಬ ಮ್ಯೂಸಿಷಿಯನ್ ಆಗಬೇಕು, ಒಂದು ಆರ್ಟಿಸ್ಟ್ ಆಗಬೇಕು, ಒಂದು ಡ್ಯಾನ್ಸ್ ಕಲಿಬೇಕು, ಒಂದು ಸಿಂಗಿಂಗ್ ಕಲಿಬೇಕು, ಒಂದು ಇನ್ಸ್ಟ್ರೂಮೆಂಟ್ ಕಲಿಬೇಕು, ಅಡ್ವೆಂಚರ್ಗೆ ಹೋಗ್ಬೇಕು, ನೇಚರ್ಗೆ ಹೋಗು, ಸ್ಪೋರ್ಟ್ಸ್ ಆಡು, ಎಲ್ಲನೂ ಹೇಳ್ತಾರೆ ವ್ಯಕ್ತಿ.
ಧ್ಯಾನ ಮಾಡೋದು ಒಂದೇ ಅಂತಲ್ಲ ವಿಶಿಷ್ಟತೆ, ಅವರು ಇದೇ ಮಲ್ಟಿ ಡೈಮೆನ್ಷನ್ ಬೀಯಿಂಗ್ ಅಪ್ಪ, ನಮಗೆ ಎಷ್ಟು ಪ್ರೋತ್ಸಾಹ ಕೊಟ್ಟರು ಅಂತ. ಆದ್ದರಿಂದ ನನಗೆ ತುಂಬ ಎನ್ಕರೇಜ್ಮೆಂಟ್ ಸಿಕ್ತು. ಏನು ಬೇಕಾದ್ರೂ ನಾವು ಮಾಡ್ಬೋದಲ್ಲ. ಎಕ್ಸಲೆಂಟ್. ಅಂದರೆ ಎಲ್ಲೂ ಗೋಡೆಗಳು ಕಟ್ಟಿಲ್ಲ, ಎಲ್ಲೂ ಬಾರ್ಡರ್ಗಳು ಲೈನ್ಗಳಿಗೆ ಗೆರೆ ಎಳೆದಿಲ್ಲ. ಯು ಆರ್ ಎ ಓಪನ್ ಬೀಯಿಂಗ್, ಅನ್ಲಿಮಿಟೆಡ್ ಮಲ್ಟಿ ಡೈಮೆನ್ಷನಲ್ ಬೀಯಿಂಗ್ ನಾವು ಅಂತ ಅವರು ಹೇಳಿಕೊಟ್ರು. ಅದು ಅದ್ಭುತವಾದ ರಿಯಲೈಸೇಷನ್ ನನಗೆ ಅಂತ ಅನ್ನಿಸ್ತು. ಮೂರನೇದು ವಿಷಯ ಏನಪ್ಪ ಅಂದರೆ, ದೇರ್ ಇಸ್ ನೋ ಟೈಮ್ ಟು ವೇಸ್ಟ್, ನಾಟ್ ಇವನ್ ಎ ಸಿಂಗಲ್ ಸೆಕೆಂಡ್. 24/7 365 days ಯು ಹ್ಯಾವ್ ಟು ಡೂ ಯುವರ್ ಓನ್ ಜಾಬ್ ಅಂತ ಹೇಳೋರು. ಅಂದರೆ ಒಂದು ನಿಮಿಷ ಸಹ ಅವರು ಎಲ್ಲೂ ವೇಸ್ಟ್ ಮಾಡ್ತಾ ಇರಲಿಲ್ಲ. ಸೊ ನನಗೆ ಈಗಲೂ ಇನ್ನೂ ಪರಿಷ್ಕರಣೆ ನಡೀತಾ ಇದೆ, ಇನ್ನೂ ಪ್ಯೂರಿಫಿಕೇಷನ್, ನಾನು ರೆಕ್ಟಿಫಿಕೇಷನ್ ಮಾಡ್ಕೊಳ್ತಾನೆ ಇರ್ತೀನಿ ಎಲ್ಲಿ ಅದು ಸ್ಪಾಟ್ಸ್ ಇದೆ ಅಂತ. ಅಂದರೆ ಈ ಒಂದು 24 ಗಂಟೆಗಳಲ್ಲಿ ನಮ್ಮ ಮನುಷ್ಯನಿಗೆ ಏನಾಗ್ತಾ ಇರುತ್ತೆ ಅಂದರೆ, ಎಲ್ಲೋ ಒಂದು ಬ್ಲೈಂಡ್ ಸ್ಪಾಟ್, ಅಂದರೆ ಒಂದು ಅಂಧದ ಒಂದು, ನಮ್ಮ ಕಣ್ಣು ಕಾಣಲ್ಲ, ಕಿವಿಗೂ ಕೇಳಿಸಲ್ಲ ಅಂತ. ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಸಮಯ ಇಲ್ಲ ಅನ್ನೋರು ಮೂರ್ಖತನ ಅಂತ ಹೇಳ್ತೀವಿ. 24 ಗಂಟೆಗಳಲ್ಲಿ ಎಲ್ಲೋ ಒಂದು ನಮಗೆ ಸಮಯ ಇರುತ್ತೆ, ಬಟ್ ನಾವು ಅದನ್ನು ಗುರುತಿಸ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಸೊ ನಾವು ಅಭ್ಯಾಸ ಮಾಡ್ತಾ ಈ ಒಂದು ನಿಮಿಷ ಇದೆ, ನಾನು ಏನು ಮಾಡ್ಬೋದು? ಧ್ಯಾನ ಮಾಡ್ಬೋದು, ಪುಸ್ತಕ ಓದ್ಬೋದು, ಏನೋ ಒಂದು ಕೇಳಿಸ್ಕೋಬೋದು, ಇಲ್ಲಾಂದರೆ ಅಲ್ಲಿ ಕುಂತಲ್ಲೇ ಏನಾದ್ರು ಎಕ್ಸಸೈಸ್ ಮಾಡ್ಬೋದು, ಇಲ್ಲ ಅಡುಗೆ ಮಾಡ್ಬೋದು. ಸಮಥಿಂಗ್ ವಿ ಕ್ಯಾನ್ ಆಲ್ವೇಸ್ ಡೂ. ಬಟ್ ಅದು ಆ ಸಮಯ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಹೌದು ಸರ್, ಹೌದು. ಸೊ ಅದು ಅಭ್ಯಾಸ ನನಗೆ ಪತ್ರಿಜಿಯವರು ನೋಡಿಕೊಂಡು ನಾನು ಕಲ್ತಿದ್ದಾಯಿತು. ಅವರು ಸುಮ್ಮನೆ ಎಲ್ಲೂ ಇರ್ತಾರಿಲ್ಲ, ಯಾರೂ ಇಲ್ಲ ಅಂತ ಹೇಳಿದ್ರೆ ಯಾರೋ ಒಂದು ಬರೆದಿಂದಂಥ ಪುಸ್ತಕ ಎಡಿಟ್ ಮಾಡ್ತಾಯಿದ್ರು, ಇಲ್ಲಾಂದರೆ ಮ್ಯಾಗ್ಝಿನ್ ಎಡಿಟ್ ಮಾಡೋರು ಕೂತ್ಕೊಂಡು ಏನೋ ಓದೋರು. ಸೊ ಆಮೇಲೆ ಓದ್ಬಿಟ್ಟು ಅದನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ, ಅವರು ಒಂದು ಟಿಪ್ಪಣಿ ಬರೆಯೋರು, ಸಮರಿ ಮಾಡಿಬಿಟ್ಟು ಅದನ್ನು ಕೊಡೋರು. ಅಂದರೆ ಸಮಯದ ಬಳಕೆ ಯಾವ ಥರ ಮಾಡಬೇಕು ಅನ್ನೋದಿದೆಯಲ್ಲ, ಅಬ್ಸಲ್ಯೂಟ್ ಕ್ಲಾರಿಟಿ ಅಂತ ನನಗೆ ಅನಿಸ್ತು. ಸೊ ಈಗಲೂ ನನಗೆ ಕಲಿತಾ ಇರೋದೇನೆಂದರೆ ಸಮಯ ನಿರ್ವಹಣೆ, ಆದಷ್ಟು ಸಮಯ ನಿರ್ವಹಣೆ. 24 ಗಂಟೆಗಳಲ್ಲಿ ಎಲ್ಲಿ ನನ್ನ ಸಮಯ, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತೀವಲ್ಲ, ನಾನೇನು ಹೇಳ್ತೀನಿ, ಟೈಮ್ ವ್ಯಾಲ್ಯೂ ಆಫ್ ವಿಸ್ಡಮ್, ಟೈಮ್ ವ್ಯಾಲ್ಯೂ ಆಫ್ ನಾಲೆಡ್ಜ್, ಟೈಮ್ ವ್ಯಾಲ್ಯೂ ಆಫ್ ಸಾಧನ. ನಮ್ಮ ಸಮಯಕ್ಕೆ ಎಲ್ಲಿ ಬೆಲೆ ಹೈಯೆಸ್ಟ್ ಸಿಗುತ್ತೆ ಅಲ್ಲಿ ಹೋಗ್ಬೇಕು ನಾವು ಅಂತ. ಎಕ್ಸಲೆಂಟ್. ನನ್ನ ಜೀವನೋದ್ಧಾರಕ್ಕೆ, ನನ್ನ ಸಾಧನೆಗೆ ನನ್ನ ಸಮಯವನ್ನು ಎಲ್ಲಿ ನಾನು ಬಳಸ್ಕೋಬೇಕು ಅನ್ನೋದು ಇದೆಯಲ್ಲ, ಅದು ನಾನು ಈ ಜನ್ಮಕ್ಕಲ್ಲ, ಎಲ್ಲ ಮುಂದಿನ ಜನ್ಮಗಳಿಗೂ ನನಗೆ ಬೇಕಾಗಿರೋಂಥ ಒಂದು ಕಲಿಕೆ ಅಂತ ಹೇಳಿ. ಎಕ್ಸಲೆಂಟ್ ಸರ್, ವೆರಿ ನೈಸ್. ಎಷ್ಟೋ ಸಲ ಹೇಳ್ತಿದ್ರು ಸರ್ ಪತ್ರಿ ಸರ್ ಅವರು, ಯು ಶುಡ್ ನಾಟ್ ವೇಸ್ಟ್ ಇವನ್ ಎ ಸಿಂಗಲ್ ಸೆಕೆಂಡ್ ಅಂತ. ವಂಡರ್ಫುಲ್. ನೀವು ನಾನು ನೋಡಿದ್ದೀನಿ, ಬಿಕಾಸ್ ಎಷ್ಟೊಂದು ಸಂಸ್ಥೆಗಳಿಗೆ ಹೋಗ್ಬಿಟ್ಟಿದ್ದೀರಾ, ಇನ್ನು ಕೆಲವರಿಗೆ ಕೆಲವು ವಿಷಯದಲ್ಲಿ ನೀವು ರೇಖೆನೂ ಕಲ್ತಿದ್ದೀರಾ, ಹೀಲಿಂಗ್ ಆಲ್ಸೋ, ಯು ನೋ ದಟ್. ಬಟ್ ಇವಾಗ ನಾವು ನೋಡಿಕೊಂಡೆ ಸರ್, ಬಹಳಷ್ಟು ಒಂದು ಸೆಂಟರ್ಗಳಲ್ಲಿ ಹೊರಗಡೆ ಆಗಿರಬಹುದು, ಈ ಒಂದು ನನಗನ್ನಿಸ್ತದೆ, ಐ ಮೈಟ್ ಬಿ ರಾಂಗ್, ಬಟ್ ಗೊತ್ತಾಗ್ತಿಲ್ಲ. ಐ ಆಮ್ ಆಸ್ಕಿಂಗ್ ಬಿಕಾಸ್ ಯು ಆರ್ ಎ ರೇಖಿ ಮಾಸ್ಟರ್, ನೀವು ಹೀಲಿಂಗ್ ಕಲ್ತಿದ್ದೀರಾ, ಸೊ ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಟು ಯು. ಬಹಳಷ್ಟು ಜನ ಎಲ್ಲೋ ಒಂದು ಕಡೆ ಮನುಷ್ಯರ ಒಂದು ವೀಕ್ನೆಸ್ ನೋಡಿಕೊಂಡು ಈ ಹೀಲಿಂಗ್ ಅನ್ನೋ ಒಂದು ಪದವನ್ನಿಟ್ಟು ಒಂದು ಡಿಪೆಂಡೆಂಟ್ ಆಗೋ ಥರ ಮಾಡ್ಕೊತಿದ್ದಾರೆ ಅಂತ ನನಗನ್ನಿಸ್ತಿದೆ. ಬಟ್ ಆ್ಯಕ್ಚುಲಿ ಈ ಹೀಲಿಂಗ್ ಅನ್ನೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಸರ್? ಬಿಕಾಸ್ ಯಾಕೆ ನಾನು ಈ ಕ್ವಶನ್ ಕೇಳ್ತಿದ್ದೀನಿ ಅಂದರೆ, ನೀವು ಹೇಳಿದಾಗೆ ಪತ್ರಿಜಿ ಅವರು ಧ್ಯಾನವನ್ನೇ 40 ವರ್ಷಗಳು ಧ್ಯಾನವನ್ನೇ ಅವರು ವಿವಿಧ ರೂಪಗಳಲ್ಲಿ, ಅಂದರೆ ಡಿಫರೆಂಟ್ ಡೈಮೆನ್ಷನ್ಸಲ್ಲಿ ಓನ್ಲಿ ಮೆಡಿಟೇಷನ್ ಬಗ್ಗೆನೇ ಹೇಳಿದ್ರು ಅವರು, ಶ್ವಾಸದ ಮೇಲೆ ಗಮನ, ಅದನ್ನು ಬಿಟ್ಟು ಬೇರೆ ಏನೂ ಹೇಳಿಲ್ಲ ಅವರು. ಹೀಲಿಂಗ್ ಅದು ಇದು ಎಂಕರೇಜ್ಮೆಂಟು ಮಾಡಿಲ್ಲ ಅವರು, ಬಿಕಾಸ್ ಎವ್ರಿ ಒನ್ ಶುಡ್ ಹೀಲ್ ದೆಮ್ಸೆಲ್ವ್ಸ್ ಅಂತ. ಇವಾಗ ನಾವು ಹೊರಗಡೆ ನೋಡಿಕೊಂಡಾಗ ನಾವು ಹೀಲ್ ಮಾಡ್ತೀವಿ ನಿಮಗೆ ಅಂತ ಹೇಳ್ತಿದ್ದಾರೆ ಕೆಲವರು. ಓಕೆ, ಇದು ಎಷ್ಟು ಮಟ್ಟಿಗೆ ಕರೆಕ್ಟು? ಧ್ಯಾನ ಒಂದೇ ಸಾಕ, ಆರ್ ಎಲ್ಸ್ ಈವನ್ ವಿ ಶುಡ್ ಗೋ ಗೆಟ್ ಹೀಲ್ ಫ್ರಮ್ ಸಂಬಡಿ? ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಈಗ ಹೀಲಿಂಗ್ ಮಾಡಿಸ್ಕೊಳ್ಬೇಕು ಅನ್ನೋರು ಇದ್ದಾರಲ್ಲ, ಅದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೀಲ್ ಮಾಡೋರು ಬರ್ತಾರೆ. ಓಕೆ, ಇಟ್ ಇಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಹೌದಾ ಅಲ್ವಾ? ಓಕೆ. ಸೊ ಈಗ ಒಬ್ಬರು ಟೀಚರ್ ರೆಡಿ ಇದ್ದಾರೆ ಅಂದರೆ ಸ್ಟೂಡೆಂಟ್ ಬರ್ತಾರೆ ಅಂತ, ಒಬ್ಬ ಸ್ಟೂಡೆಂಟ್ ರೆಡಿ ಇದ್ದಾರೆ ಅಂದರೆ ಟೀಚರ್ ಬರ್ತಾರೆ ಅಂತ. ಸೊ ಆ ಥರ ಒಬ್ರಿಗೊಬ್ರಿಗೂ ಇಬ್ಬರಿಗೂ ಜವಾಬ್ದಾರಿನೇ, ಅದಕ್ಕೆ ಜವಾಬ್ದಾರಿಗಳೇ, ಅವ್ರವ್ರ ಜವಾಬ್ದಾರಿ ಅವ್ರು ತೊಗೋಬೇಕು ಅಂತ ಹೇಳ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ನೀವು ನೋಡಿದ್ರೆ, ಒಬ್ಬ ಮನುಷ್ಯ ಸಾಯ್ತಾ ಇದ್ರೂ ಬೆಡ್ಡಲ್ಲಿ ಡಾಕ್ಟ್ರ್ ಹೇಳಿದ್ದೇ ಬೇಕು. ಅಲ್ಲಿವರೆಗೂ ನನ್ನ ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು, ನಾನು ಆಯಿತು ಇಡೀ ಜೀವನ ನನಗೆ ಇನ್ನೇನು ಸಾಯ್ತಾ ಇದ್ದೀನಿ, ಕಡೆ ಉಸಿರು ಎಳಿತಾ ಇದ್ದೀನಿ ಅಂದ್ರೂ ಅವನ ಒಂದು
ಒಂದು ಕಾನ್ಷಿಯಸ್ನೆಸ್ಸು, ಅವರು ಒಂದು ಕಂಟ್ರೋಲು ಅವ್ರು ತೊಗೊಳೋದಿಲ್ಲ ಜೀವನದಲ್ಲಿ. ಸರೆಂಡರ್ ಆಗಿಬಿಡ್ತಾರೆ. ಬೇರೆಯವರೇ ಬಂದು ಯಾರೋ ನನಗೆ ಉದ್ಧಾರ ಮಾಡ್ತಾರೆ, ಬೇರೆಯವರೇ ಬಂದು ನನಗೆ ಉದ್ಧಾರ ಮಾಡಬೇಕು ಅನ್ನೋ ಒಂದು ಸ್ಥಿತಿಯಲ್ಲೇ ಇರ್ತಾರೆ. ಡಾಕ್ಟ್ರು ನನಗೆ ಬದುಕಿಸ್ಕೊಡ್ತಾರಂತೆ, ಯಾರು ಏನು ಬದುಕ್ಸೋಕ್ಕಾಗಲ್ಲ. ಅವ್ನು ಸ್ವಂತ ಮಗಳಿದ್ರೂ ಅವ್ರು ಬದುಕ್ಸೋಕ್ಕಾಗಲ್ಲ. ದೇಹ ತ್ಯಾಗ ಮಾಡಬೇಕು ಅನ್ನೋ ಸ್ಥಿತಿಗೆ ಬಂದಾಗ ಅವರು ಸ್ವಂತ ಡಾಕ್ಟ್ರೇ ಅವರು ಹಾರ್ಟ್ ಅಟ್ಯಾಕ್ ಆಗಿ ಆಪ್ರೇಟ್ ಮಾಡ್ತಾ ಮಾಡ್ತಾ ಅವರೇ ಹೋಗ್ಬಿಡ್ಬೋದು. ಹೌದು. ಸೊ ಡಾಕ್ಟ್ರೇ ಅಂತ ಕಾಯ್ತಾರಲ್ಲ, ಅವರು ಆಲ್ರೆಡಿ ಅವ್ರನ್ನ ಹ್ಯಾಪಿ ಬರ್ಡೇ ಆಗ್ಬಿಟ್ಟಿರುತ್ತೆ, ಅಲ್ಲಿ ಬೇರೆ ಪ್ರಪಂಚಕ್ಕೆ ಹೊಟ್ಟೋಗಿರ್ತಾನೆ ಅವನು ಆಪ್ರೇಟ್ ಮಾಡ್ತಾ ಮಾಡ್ತಾ. ಎಲ್ಲವೂ ಅದು ಒಂಥರ ಅನಿಶ್ಚಿತತೆ ಅಂತ ಹೇಳ್ಬೋದು. ಅಂದರೆ ಇಟ್ ಇಸ್ ಎವ್ರಿಥಿಂಗ್ ಈಸ್ ಮಿಸ್ಟಿಕ್ ವರ್ಲ್ಡ್ ಅಂತ. ಸೊ ಈ ಥರ ತುಂಬ ಹೀಲ್ ಮಾಡೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಂತೋಷಕ್ಕೆ ನಾವು ಮಾಡ್ತೀವಿ. ಮೊದಲನೇದಾಗಿ ಹೀಲ್ ಮಾಡಿಸ್ಕೊಳ್ಳೋದ್ರಿಂದ ಹೀಲ್ ಮಾಡೋರು ಬರ್ತಾರೆ. ಅದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಹೀಲ್ ಮಾಡಬೇಕೋ ಬೇಡವೋ ಅನ್ನೋ ಒಂದು ಪ್ರಶ್ನೆ. ಅದು ಸರ್ ನನಗೆ ಮೇನ್ ಕ್ವೆಶ್ಚನ್ ಅದು. ಸೊ ಹೀಲ್ ಮಾಡಬೇಕೋ ಮಾಡಬಾರ್ದು ಅನ್ನೋದು ಒಂದು ಪ್ರಶ್ನೆ. ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಯಾರಿಗೋ ಒಂದು, ಈಗ ಅಪ್ಪ ಅಮ್ಮ ಇದ್ದಾರೆ, ಅಪ್ಪ ಅಮ್ಮನಿಗೆ ಏನಾಗುತ್ತೆ, ಒಂದು ಮಗುಗೆ ತುಂಬ ಜ್ವರ ಬಂದಿದೆ, ಆ ಮಗು ಆಡ್ತಾ ಇರುತ್ತೆ ಚೆನ್ನಾಗಿ, ಆತಂಕ ಹುಡ್ತಾ ಇರೋದು ಅಪ್ಪ ಅಮ್ಮಂದ್ರಿಗೆ. ಅವ್ರು ಬೇಗ ವಾಸಿ ಆಗ್ಬಿಡ್ಬೇಕು, ಜ್ವರ ನೋಡಿ ಟೆಂಪ್ರೇಚರ್ ನೋಡಿಬಿಟ್ಟು ಬೇಗ ಇದಾಗ್ಬಿಡ್ಬೇಕು ಅಂತ ಗುಳಿಗೆ ಕೊಡ್ತಾರೆ, ಸಡನ್ನಾಗಿ ಡೌನ್ ಆಗುತ್ತೆ. ಅಂದರೆ ಮಗು ಚೆನ್ನಾಗೇ ಇದೆ ಸ್ಥಿತಿ, ಮೆಂಟಲಿ ಕಷ್ಟ, ಅವ್ರಿಗೆ ಜ್ವರ ಇರ್ಬೋದು, ಬಟ್ ಜ್ವರದ ಬಗ್ಗೆ ಗಮನ ಇಲ್ಲ ಅವ್ರಿಗೆ, ಆಟದ ಮೇಲೆ ಗಮನ. ಕರೆಕ್ಟ್. ಇವ್ರಿಗೇನಂದರೆ ಬರೀ ಜ್ವರದ ಮೇಲೆ ಗಮನ. ಸೊ ಅವ್ರಿಗೆ ಆತಂಕ ಹುಡ್ತಾ ಇದೆ, ಭಯ ಹುಡ್ತಾ ಇದೆ, ಬೇಜಾರಾಗ್ತಾ ಇದೆ, ಬೇರೆ ಎಲ್ಲ ಕೆಲಸಗಳಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ, ಮೆಂಟಲಿ ಡಿಸ್ಟರ್ಬ್ ಮಾಡ್ಕೊಂಡಿದ್ದಾರೆ. ಅಂದರೆ ಆ ಮಗುಗೆ ಸರಿ ಇರೋದು ಯಾವುದು ಅಂತ ನೋಡೋ ಬದಲು ಇವ್ರಿಗೇನು ಸರಿ ಅನ್ಸುತ್ತೋ ಅದು ಮಾಡೋಕ್ಕೆ ಹೋಗ್ತಾರೆ. ಕರೆಕ್ಟ್. ಸೊ ನಮ್ಮ ಖುಷಿಗೂ ನಾವು ಮಾಡ್ಕೊಳ್ತಾ ಇರ್ತೀವಿ ಹೀಲ್ಗೆ. ಅಂದರೆ ಇವ್ರಿಗೆ ಹೀಲ್ ಆಗೋಯ್ತಪ್ಪ ನನ್ನಿಂದ, ಇವ್ರ ತಲೆನೋವು ಇತ್ತು, ಎಷ್ಟೋ ವರ್ಷಗಳಿಂದ ತಲೆನೋವು ಇತ್ತು, ನನ್ನಿಂದ ಹೀಲ್ ಆಗೋಯ್ತು ಅಂತ. ಅಂದರೆ ಅದು ನಮಗೆ ಕಿಕ್ ಕೊಡ್ತಾ ಇದೆ, ನಮಗೆ ಅದು ಆಂತರಿಕವಾಗಿ ನನಗೆ ಖುಷಿ ಕೊಡ್ತಾ ಇರೋದಕ್ಕೆ ಆ ಆತ್ಮವನ್ನು ನಾವು, ಅವರ ಮಾರ್ಗವನ್ನು ನಾವು ಕೆಡಿಸ್ತಾ ಇದ್ದೀವಿ. ಹೌದು. ಅವ್ರ ಪಾಡಿಗೆ ಅವ್ರು ಸರಿ ಇದ್ದಾರೆ, ನಮಗೋಸ್ಕರ ನಾವು ನಮ್ಮ ಖುಷಿಗೆ ನಾವು ನಮಗೊಂದು ಸ್ಪಿರಿಚುವಲ್ ಈಗೋ ಅಂತ ಹೇಳ್ತೀವಲ್ಲ, ಅಹಂ ಅನ್ನೋದು ಬರುತ್ತೆ, ಒಂದು ಆಧ್ಯಾತ್ಮಿಕ ಅಹಂ ಅನ್ನೋದು ಬರುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ನನ್ನ ಕಡೆಯಿಂದ ಆಗಲಿ, ನಾನು ಎಷ್ಟೊಂದು ಜನಕ್ಕೆ, ಸಾವಿರಾರು ಜನಕ್ಕೆ ಹಿಂಗೆ ಮಾಡಬೇಕು, ಅಷ್ಟು ಜನಕ್ಕೆ ಇದು ಮಾಡಬೇಕು ಅಂತ ನಮಗೆ ಒಂದು ಅಹಂ ಭಾವನೆ. ಅದಕ್ಕೋಸ್ಕರ ನಾವು ಹೀಲ್ ಮಾಡೋಕ್ಕೆ ಹೋಗ್ತೀವಿ. ಬೇಕಾಗಿಲ್ಲ. ನೋಡಪ್ಪ, ಧ್ಯಾನ ಮಾಡು, ಇದರ ಒಂದು ಬುಡಕ್ಕೆ ನೀನು ಹೋಗ್ತೀಯ. ಯಾಕೆ ನಿನಗೆ ಕ್ಯಾನ್ಸರ್ ಬಂತು, ಯಾಕೆ ನಿನಗೆ ತಲೆನೋವು ಬರ್ತಾ ಇದೆ, ಯಾಕೆ ನಿನ್ನ ಗಂಡ ಹೆಂಡತಿ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ. ಸೊ ಧ್ಯಾನವನ್ನು ಮಾಡು, ಕೂತ್ಕೋ, ಅವಲೋಕನೆ ಮಾಡು, ಆಂತರಿಕ ಜೀವನಕ್ಕೆ ಹೋಗು, ಪ್ರಪಂಚಕ್ಕೆ ಹೋಗು. ಅವಾಗ ನಿನಗೆ ಅರ್ಥ ಆಗುತ್ತೆ ಎಲ್ಲಿದೆ, ಎಲ್ಲಿಂದ ಶುರು ಆಯಿತು ಅಂತ. ಸೊ ಇದು ಹೀಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಅವರ ಮೇಲೆ ಅವರು ಅವಲಂಬಿಸ್ಕೊಳ್ಳೋದನ್ನು ಕಲಿಯಲ್ಲ, ಸ್ವಾತಂತ್ರ್ಯವನ್ನು ಅವ್ರು ಕಲ್ತ್ಕೊಳ್ಳೋಲ್ಲ. ಸೊ ಜೊತೆಗೆ ನಮಗೆ ಗೊತ್ತಿಲ್ಲ ಆತ್ಮದ ಮಾರ್ಗದಲ್ಲಿ ಆ ವ್ಯಕ್ತಿಗೆ ಏನು ಸರಿ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಖುಷಿಗೋಸ್ಕರ ನಾವು ಅವ್ರು ಮಾಡ್ತೀವಿ, ಪಾಸ್ ಮಾಡಿ ಕಳಿಸ್ಬಿಡ್ತೀವಿ, ಮತ್ತು ಮುಂದೆ ಅವರು ಏನು ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಅವರು ಅನುಭವಿಕವಾಗಿ ಅದನ್ನು ಕಲಿಬೇಕು. ಆ ಕರ್ಮದ ಸಿದ್ಧಾಂತದ ಪ್ರಕಾರ ಅವರು ಅನುಭವಿಸ್ತಾರೆ. ಆ ಅನುಭವದಕ್ಕೆ ಹಂಗನ್ಬಿಟ್ಟು ನಾವು ಖುಷಿ ಪಡಬೇಕು, ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತಲ್ಲ. ಎಮರ್ಜೆನ್ಸಿ ಏನಾದರೂ ಸಿಚುವೇಶನ್ಗಳಿತ್ತು ಅಂದರೆ ನಾವು ಏನಾದ್ರು ಸಪೋರ್ಟ್ ಮಾಡೋದಿದ್ರೆ ಓಕೆ, ಬಟ್ ಹೀಲಿಂಗ್ ಮಾಡಬೇಕು ಅನ್ನೋದೇನು ಬೇಕಾಗಿಲ್ಲ ಅಂತ ಹೇಳೋದು. ಓಕೆ. ಯಾಕಂದರೆ ಪತ್ರಿಜಿ ಅವರ ಬೋಧನೆಗಳಲ್ಲೂ ನಾವು ಎಲ್ಲೂ ಕೇಳಿಲ್ಲ ಸರ್ ಅದನ್ನು. ಉದ್ಧರೇದ ಆತ್ಮನಾತ್ಮನಂ ಅಂತ ಹೇಳ್ತಾ ನಿಮ್ಮ ಧ್ಯಾನ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ದಾರೆ ಹೊರತು ಯಾವತ್ತೂ ಹೀಲಿಂಗ್ ಬಗ್ಗೆ ಈವನ್ ಹಿ ನೆವರ್ ರೇಸ್ಡ್ ಎ ಟಾಪಿಕ್ ಆಲ್ಸೋ ಅದ್ರ ಬಗ್ಗೆ. ಅಂದರೆ ಎಲ್ಲ ಸಮಸ್ಯೆಗಳಿಗೂ ಧ್ಯಾನದಿಂದ ನೀವು ಪರಿಹಾರ ಪಡ್ಕೋಬೋದು ಅನ್ನೋದು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್ ಸರ್. ನೀವು ಅದೇ ಬಹಳಷ್ಟೊಂದು ಸಂಸ್ಥೆಗಳನ್ನು ನೋಡಿದಾಗ ಸರ್, ನೀವು ಕೆಲವ್ರಿಗೆ ಒಂದೊಂದು ಸಂಸ್ಥೆ ಇಷ್ಟ ಆಗ್ತಾ ಇರುತ್ತೆ, ಕೆಲವು ಅಲ್ಲಿ ಅವರು ಅದರಲ್ಲೇ ಇರ್ತಾರೆ. ಬಟ್ ನೀವು ಎಲ್ಲ ಒಂದು ಆಧ್ಯಾತ್ಮಿಕ ಸಂಸ್ಥೆಗಳನ್ನು ನೋಡಿ ಫೈನಲಿ PSSM ಅಲ್ಲಿ ಲ್ಯಾಂಡ್ ಆಗಿದ್ದೀರಾ. ಸೊ ಇಷ್ಟು ಸಂಸ್ಥೆಗಳಿದ್ದರೇನು PSSM ಅಲ್ಲೇ ಇರಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತಿದೆ ಸರ್? ಈಗ ನೋಡಿ, ನೀವು ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತ ಹೇಳಿದ್ರು ಸಹ, ಈಗ ಶಿರ್ಡಿ ಸತ್ಯ ಸಾಯಿಬಾಬಾ ಅಂತ ಇದ್ದರು ಆಶ್ರಮ, ಶಿರ್ಡಿ ಸಾಯಿಬಾಬಾ ಇದ್ದರು. ಈಗೇನೆಂದರೆ ಒಬ್ಬರ ಮೇಲೆ, ಒಂದು ಗುರುಗಳ ಮೇಲೆ ಅವಲಂಬನೆ ಮಾಡಿಕೊಂಡು ಅವರನ್ನು ಮಾಡಿ, ಈಗ ಅವ್ರು ಏನು ಸಾಧನೆ ಮಾಡಿದ್ರು ಅದನ್ನು ಬಿಟ್ಟು ಬರೀ ಪೂಜೆ ಪುನಸ್ಕಾರಗಳು, ಭಜನೆಗಳು, ಈ ಥರ ದೇವಸ್ಥಾನಗಳಿಗೆ ಕಟ್ಟೋದು, ಬರೀ ಇದೇ ಮಾಡ್ತಾ ಇದ್ದಾರೆ. ಕರೆಕ್ಟ್. ಹೌದು ಸರ್. ಅದೇ ಥರ ಈಗ ಸತ್ಯ ಸಾಯಿಬಾಬಾ ಇರ್ಬೋದು, ಅವ್ರಿಗೀಗ ಯಾರೂ
ಗೋಚರ ಆಗಕ್ಕೆ ಅವ್ರಿಗೆ ದಾರಿ ತೋರ್ಸೋಕ್ಕೆ ಯಾರೂ ಇಲ್ಲ ಈಗ. ಏನೋ ಅವರು ಬರೆದಿದ್ರು, ಏನೋ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಮಾಡ್ತಾರೆ. ಬಟ್ ಬ್ಲೈಂಡ್ ಫಾಲೋವರ್ಸು, ಮೂಢನಂಬಿಕೆಗಳು, ಫಾಲೋವರ್ಸು ತುಂಬ ಇದ್ದಾರೆ. ಅಂದರೆ ಸತ್ಯ ಸಾಯಿಬಾಬಾ ಅವರ ಒಂದು ಇದು ಆಗಿರ್ಬೋದು, ಶಿರ್ಡಿ ಸಾಯಿಬಾಬಾ ಅವರಾಗಿರ್ಬೋದು, ಇಲ್ಲ ಬೇರೆ ಯಾವುದೇ ಒಂದು ಸಂಸ್ಥೆಗಳಿರ್ಬೋದು, ಅವ್ರು ಹೇಳಿದಂಥ ನಾನು ಯಾವ ಥರ ನಡೆದ್ನೋ ಅದನ್ನು ಇವ್ರು ನಡೀತಾ ಇಲ್ಲ. ಅಂದರೆ ಬರೀ ಪೂಜೆ ಮಾಡೋದು, ಭಜನೆ ಮಾಡೋದು ಅದನ್ನು ಮಾಡ್ತಾ ಇದ್ದಾರೆ ಹೊರತು ಸಾಧನೆ ಅಂದರೆ ಯಾವ ಸ್ಥಿತಿಯಲ್ಲಿ ಅವರಿದ್ದರು, ಯಾವ ಥರ ಜ್ಞಾನವನ್ನು ಹೊಂದ್ಕೊಂಡಿದ್ರು, ಆ ಸ್ಥಿತಿಗೆ ನಾನು ಯಾವಾಗ ಹೋಗೋದು ಅನ್ನೋದ್ರ ಬಗ್ಗೆ ಅವಲೋಕನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಡೇ ಒನ್ನಿಂದ ಇಲ್ಲಿ ಪ್ರಚಾರ ಏನು ಅಂದರೆ PSSMಲ್ಲಿ ಪತ್ರಿಜಿ ಅವ್ರು ಹೇಳೋದು ಅಂದರೆ ಯು ಆರ್ ಯುವರ್ ಓನ್ ಮಾಸ್ಟರ್, ಅಪ್ಪೋ ದೀಪ ಭವ ಅಂತ. ಸೊ ಇದು ಮೊದಲನೇ ಒಂದು ಸೂತ್ರ. ಓಕೆ, ಸೊ ಇದರಿಂದ ಇರೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲರಿಗೂ ಇದು ಲೈಕ್ ಆಗುತ್ತೆ. ಯಾರನ್ನೂ ಇಲ್ಲಿ ಕಟ್ಟಾಕಕ್ಕೆ ಹೋಗ್ತಾ ಇಲ್ಲ ಯಾರು. ಓಕೆ, ಸೊ ನಿನಗೆ ನೀನೇ ದಾರಿ ದೀಪ, ನಿನಗೆ ನೀನೇ ಉದ್ಧಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೀವು ಹೇಳಿದ್ರಲ್ಲ ಈಗ. ಸೊ ಆ ಥರ ಇರೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲರಿಗೂ ಒಂದು ಖುಷಿ ಕೊಡುತ್ತೆ. ಅವ್ರ ಸ್ವಂತ ಯೋಚನೆಯಿಂದ ಬರೋರು ಇಲ್ಲಿ, ಅವರು ವೈಯಕ್ತಿಕವಾಗಿ ಅವರ ಇಚ್ಛೆಯಿಂದ ಬಂದು ಇಲ್ಲಿ ಸೇವೆ ಮಾಡೋರು ಜಾಸ್ತಿ. ಯಾರೂ ಬಂದು ಇಲ್ಲಿ ನೀನು ಮಾಡು, ಅದು ಮಾಡಬೇಡ ಎಲ್ಲೂ ಹೇಳಿಲ್ಲ ಪತ್ರಿಜವರು. ನಿನಗೆ ಏನು ಸರಿ ಅನ್ಸುತ್ತೋ ಅದು ಮಾಡು, ವಾಟ್ ಎವರ್ ಯು ಫೀಲ್ ಲೈಕ್ ಯು ಡೂ ಇಟ್ ಅಂತ ಹೇಳ್ತಾರೆ. ಸೊ ಇದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ ಆರ್ಗನೈಸೇಷನ್ ಇದು. ಓಕೆ, ಅಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋದು ಮೂವ್ಮೆಂಟ್, ಇದು ಚಳುವಳಿ ಥರ ಇದು. ಇದೆಲ್ಲೂ ಒಂದು ರಿಜಿಸ್ಟರ್ಡ್ ಬಾಡಿ ಅಂತ ಎಲ್ಲೂ ಆಗಿಲ್ಲ ಇದು. ಬಟ್ ಆದರೆ ಒಬ್ಬೊಬ್ಬ ಮಾಸ್ಟ್ರು ಈಸ್ ಇಂಡಿಪೆಂಡೆಂಟ್ ಟು ಹ್ಯಾವ್ ಇಸ್ ಓನ್ ಟ್ರಸ್ಟ್. ಧ್ಯಾನ ಪ್ರಚಾರ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಸಜ್ಜನ ಸಂಗತಿ ಆಗಬೇಕು, ಸಸ್ಯಾಹಾರ ಜಗತ್ತಾಗಬೇಕು, ಪಿರಮಿಡ್ ನಿರ್ಮಾಣ ಆಗಬೇಕು. ಇದಿಷ್ಟು ಮೂಲ ಸ್ತಂಭಗಳು. ಇದನ್ನು ಮಾಡಲಿಕ್ಕೆ ನೀನು ಏನು ಬೇಕಾದ್ರೂ ಮಾಡು. ಓಕೆ, ಸೊ ಆ ಥರ PSSM ಅನ್ನೋದು ಒಂದು ಛತ್ರಛಾಯ ಅಷ್ಟೇ, ಒಂದು ಛತ್ರಿ ಇದ್ದಂಗೆ. ಅದ್ರ ಕೆಳಗಡೆ ಎಷ್ಟೋ ಸಾವಿರಾರು ಟ್ರಸ್ಟ್ಗಳಿದೆ ಅಕ್ರಾಸ್ ವರ್ಲ್ಡ್, ಪ್ರಪಂಚದಾದ್ಯಂತ ಹೇಳ್ಬೇಕಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇದ್ದಂಗೆ ಸಾವಿರಾರು ಸಂಸ್ಥೆಗಳಿದೆ. ಅದನ್ನು ನಡೆಸಿದ್ರು. ಬಟ್ ಮೂಲ ಉದ್ದೇಶ ಏನಪ್ಪ ಅಂದರೆ ಧ್ಯಾನ ಪ್ರಚಾರ, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಈ ಥರ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಯಾರಿಗೂ ಇದು ಮಾಡಬೇಕು ಇದು ಮಾಡಬಾರ್ದು ಅಂತಲ್ಲ. ಸೊ ಆ ಥರ ಇಲ್ಲಿ ನಾನ್ ಇಂಟರ್ಫರೆನ್ಸ್, ಒಂದು ಬೇರೆಯವರ ಜೀವನದಲ್ಲಿ ದಖಲಂದಾಜಿ ಮಾಡದೇ ಇರೋದು. ಅಂದರೆ ಅವರು ಹೇಳ್ತಾರೆ ಮಾರ್ಗದರ್ಶನ, ಇದು ಮಾಡಿದ್ರೆ ಸರಿ ಅದ ದಾರಿ ಅಂತ ದಾರಿ ತೋರಿಸಿದ್ದಾರೆ. ಆ ದಾರಿಯಲ್ಲಿ ನಾವು ಹೋಗ್ತಾ ಅಡ್ಡದಾರಿ ಹಿಡಿದ್ರೆ ಅದು ನಮ್ಮ ಜವಾಬ್ದಾರಿ ಅಷ್ಟೇ. ಸೊ ಅದಕ್ಕೆ ಈ PSSM ಅನ್ನೋದು ಒಂದು ಏನು ಮೂಮೆಂಟ್ ಇದೆ, ಸೊ ಇದು ಒಂದು ತುಂಬ ಅದ್ಭುತವಾದ ಸ್ವಾತಂತ್ರ್ಯ ಕೊಡುವಂಥದ್ದು, ಡಿಸೆಂಟ್ರಲೈಸ್ಡು. ಎಲ್ಲರಿಗೂ ಅವರವರ ಒಂದು ಸ್ಥಿತಿಗತಿಗಳ ಪ್ರಕಾರ, ಅವರ ಅನುಕೂಲದ ಪ್ರಕಾರ ಅವರು ಹೇಳ್ಕೊಡ್ಬೋದು, ಅವರ ಅನುಕೂಲದ ಪ್ರಕಾರ ಕೆಲಸ ಮಾಡ್ಬೋದು, ಅವರ ಅನುಕೂಲದ ಪ್ರಕಾರ ಅವ್ರು ಸಾಧನೆ ಮಾಡ್ಕೋಬೋದು. ಸೊ ದರ್ ಇಸ್ ನೋ ಲಾಕ್ ಆ್ಯಂಡ್ ಕೀ ಇಲ್ಲಿ ಅಂತ ಅನಿಸುತ್ತೆ. ಓಕೆ, ಸೊ ಅದರಿಂದ ನೀವು PSSM ಎಸ್, ಡೆಫಿನೆಟ್ಲಿ ಇಟ್ ಇಸ್ ಸೋ ವಂಡರ್ಫುಲ್ ಆರ್ಗನೈಸೇಷನ್. ಓಕೆ ಸರ್, ಇವಾಗ ನಾವು ನೋಡಿಕೊಂಡ್ರೆ ಅವಾಗ ಪತ್ರಿ ಸರ್ ಇವಾಗ ಭೌತಿಕ ದೇಹದಲ್ಲಿ ಇಲ್ಲ. ಈಗ ಅವರು ಮಹಾಪರಿನಿರ್ವಾಣ ಹೊಂದಿ ಇವಾಗ 4th ಇಯರ್ ಇದು. ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಬಹಳಷ್ಟು ಜನ ಅನ್ಕೊತಾ ಇರ್ತಾರೆ, ನಾವು ಪತ್ರಿಜಿ ಅವ್ರು ನೋಡಿಲ್ಲ, ಪತ್ರಿಜಿ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ನಮಗೆ ಅಂತ. ಸೊ ಅಂಥವ್ರಿಗೋಸ್ಕರ ನೀವು ಕಂಡ ಪತ್ರಿಜಿ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಅವರು ಏನು ಮಾಡೋದು ಅಂದರೆ ಫಿಸಿಕಲಾಗಿ ಅವರವರೇ ಹೋಗ್ತಾಯಿದ್ರು, ಧ್ಯಾನ ಎಲ್ಲಿ ಬೇಕಾದ್ರೂ ಹೇಳ್ಕೊಡ್ಲಿಕ್ಕೆ ಅಂತ ಅವರವರೇ ಹೋಗ್ತಾಯಿದ್ರು. ಆಮೇಲೆ ಏನಾಗ್ತಾಯಿದ್ದು ಅಂದರೆ ಎಷ್ಟು ಸಾವಿರಾರು ಸೆಂಟರ್ಗಳಾಯಿತು ಅಂತ ಹೇಳಿದ್ರೆ ಫಿಸಿಕಲಾಗಿ ಹೋಗೋಕ್ಕಾಗಲ್ಲ. ಸೊ ಏನು ಮಾಡಿದ್ರು ಅಂದರೆ ಎಷ್ಟೋ ಜನ ಅವ್ರವ್ರ ಜೊತೆ ಓಡಾಡ್ತಾಯಿದ್ರು. ಅವರೆಲ್ಲ ಏನು ಮಾಡೋರು, ಅವರೆಲ್ಲ ಅಸೈನ್ ಮಾಡೋರು, ಇನ್ನಲ್ಲಿ ಹೋಗಿ ಇಲ್ಲಿ ಕ್ಲಾಸ್ ತಗೋ, ಅಲ್ಲಿ ನಿರ್ಮಾಣ ಮಾಡು, ಇದು ಮಾಡು ಅಂತ ಹೇಳ್ಬಿಟ್ಟು ಅಂತ. ಬಟ್ ವಾಣಿ ಅವ್ರದ್ದು ಇದ್ದೇ ಇದೆ. ಅವ್ರು ಹೇಳಿದಂಥ ಜ್ಞಾನ ಅಂತೂ ಈಗಲೂ ಪುಸ್ತಕಗಳಲ್ಲಿದೆ, ಅವರು ಮಾತಾಡಿರೋಂಥ ಆಡಿಯೋಸ್ ಇದೆ, ಆಡಿಯೋ ಬುಕ್ಸ್ ಇದೆ. ಮತ್ತು ಅವರು ವಿಶಿಷ್ಟವಾಗಿ ಈಗ ಸೃಷ್ಟಿ ಮಾಡೋದೇನು ಅಂದರೆ, ನೀವು ಖುದ್ದಾಗಿ ನೀವು ಪತ್ರಿಜಿ ಅವ್ರನ್ನ ಕಾಣಬೇಕು, ಅವ್ರ ಸಂಘ ಸಿಗಬೇಕು ಅಂತ ಹೇಳಿದ್ರೆ ಎಲ್ಲ PMC ಚಾನಲ್ಗಳಲ್ಲಿದೆ. ಪಿರಮಿಡ್ ಮೆಡಿಟೇಷನ್ ಚಾನಲ್, ಈಗ ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಇದೆ. ಈ ಪಿರಮಿಡ್ ಮೆಡಿಟೇಷನ್ ಚಾನಲಲ್ಲಿ ಎಲ್ಲನೂ ಪತ್ರಿಜಿ ಅವ್ರು ಹೇಳಿದಂಥ ಒಂದು ವಿಸ್ಡಮೇ ಇರೋದು, ಜ್ಞಾನನೇ ಇದೆ ಇದರಲ್ಲಿ. ಸೊ ನಾವು ಅವ್ರನ್ನ ಕೇಳಿಸ್ಕೊಂಡಾಗ ನೀವು ಅವ್ರನ್ನ ಭೇಟಿ ಸ್ವತಃ ಅವ್ರ ಜೊತೆ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಎಕ್ಸಲೆಂಟ್. ಸೊ ನನಗೂ ಸಹ ನಾವು ಭೇಟಿ ಮಾಡ್ತಾ ಇದ್ದಿದ್ದು ಯಾವಾಗ ಅನ್ಸುತ್ತೆ, ಫಿಸಿಕಲಾಗಿ ಭೌತಿಕವಾಗಿ ನಾವು ಅವ್ರನ್ನ ಭೇಟಿ ಮಾಡೋಕ್ಕೆ ಯಾವಾಗಲೂ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರು ಪ್ರಪಂಚದಾದ್ಯಂತ ಸುತ್ತಾಗ್ತಾಯಿದ್ರು. ಎಲ್ಲೆಲ್ಲಿ ನಮಗೆ ಈಗ ಡೆಲ್ಲಿಗೆ ಹೋಗಿರ್ಬೋದು, ಬೆಂಗಳೂರು ಬಂದಾಗ ನಾವು ಭೇಟಿ ಮಾಡೋಕ್ಕೆ ಅವಕಾಶ ಸಿಗ್ತಾಯಿತ್ತು. ಬಟ್ ನಾನು ಅವ್ರನ್ನ
ಅವರಿಂದ ನಾನು ಕಲ್ತಿದ್ದೇನು ಅಂದರೆ ಅವ್ರು ಇಲ್ಲದೇ ಇದ್ದಾಗ ಪರೋಕ್ಷವಾಗಿ ನಾನು ಅವರ ಆಡಿಯೋಸ್ನ ಕೇಳಿಸ್ಕೊಂಡು, ಈಗ ಸೈಂಟಿಫಿಕ್ ಟೆಂಪರ್ ಅನ್ನೋದೇ ಒಂದು 1 2 3 4 5 6 ಆಡಿಯೋಸ್ ಇದೆ ಅವ್ರದ್ದು. ಆಮೇಲೆ 18 ಸೂತ್ರಗಳು ಅದ್ಭುತವಾಗಿ ಒಂದೊಂದೇ ವಿಶಿಷ್ಟವಾಗಿ ಅದನ್ನು ವರ್ಣಿಸ್ಬಿಟ್ಟು ಅವ್ರು ಯಾವ ಥರ ಈ ಒಂದೊಂದು ಸೂತ್ರದ ಬೆಲೆ ಏನು, ಅದ್ರ ಮಹಿಮೆ ಏನು, ಯಾವ ಥರ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನು ನೋಡಿ 2 ವರ್ಷ ಬರೀ ಅದ್ರ ಮೇಲೆ ನಾನು ರಿಸರ್ಚ್ ಮಾಡಿ ನನ್ನ ಮೇಲೆ ಅಳವಡಿಸ್ಕೊಂಡೆ ಅದನ್ನು. ಅಂದರೆ ಒಂದು ಸತಿ ಭೇಟಿ ಮಾಡಿಲ್ಲ ಅಂದರೂ, ಭೌತಿಕವಾಗಿ ನೋಡಿದ್ರೂ ಪರವಾಗಿಲ್ಲ, ನೋಡಿಲ್ಲ ಅಂದ್ರೂ ಅವರು ಮಾತಾಡಿರೋಂಥ ಜ್ಞಾನವನ್ನು ನಾವು ಕೇಳಿಸ್ಕೊಂಡಾಗ, PMCನ ಟ್ಯೂನ್ ಮಾಡ್ಕೊಂಡು ನಾವು ನೋಡಿಕೊಂಡಾಗ ಈ ಕ್ಷಣದಲ್ಲೇ ನಿಮಗೆ ಸಿಗ್ತದೆ. ಓಕೆ, ಈಗ ಒಂದು 500 ವರ್ಷದ ಹಿಂದಿನ ಪುಸ್ತಕನೂ ಸಹ ಈಗ ಓದಿದ್ರೆ ನಿಮ್ಮ ಏನು ಪರಿಣಾಮ ಬೀರುತ್ತೋ ಅದರ ಪತ್ರಿಜಿಯವರ ವಾಣಿ, ಪತ್ರಿಜಿಯವರ ಜ್ಞಾನ ಎಲ್ಲ ಕಡೆ ಇದೆ. ಸೊ ಈ ಕ್ಷಣದಲ್ಲೇ ನಾವು ಸಿಗ್ತಾರೆ ಅವರು. ವಂಡರ್ಫುಲ್. ಸೊ ಭೌತಿಕವಾಗಿ ಇರಬೇಕು ಅನ್ನೋದು ಜಸ್ಟ್ ಒಂದು ವಾಡಿಕೆ ಅಷ್ಟೇ ಬಿಟ್ಟರೆ ಈ ಕ್ಷಣದಲ್ಲೇ ನಮ್ಗೆ ಎಲ್ಲಿ ಬೇಕಾದ್ರೂ ನಮಗೆ ಅವ್ರ ಜ್ಞಾನ ಸಿಗುತ್ತೆ. ರಿಯಲಿ ಗ್ರೇಟ್. ಸೊ PMC ವಿಶಿಷ್ಟವಾಗಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರನ್ನೂ ನಾವು ಹೇಳೋದೇನೆಂದರೆ PMCನ ನೋಡಿ ಲಕ್ಷಾಂತರ ಮಾಸ್ಟರ್ಸು ಜೀವನವನ್ನು, ಶೈಲಿಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ಜ್ಞಾನೋದಯ ಹೊಂದ್ತಾ ಇದ್ದಾರೆ, ಅವರೆಲ್ಲ ಸಕಲ ರೋಗಗಳಿಂದ ಮುಕ್ತರಾಗ್ತಾ ಇದ್ದಾರೆ. ಸೊ ಒಂದು ಅದ್ಭುತವಾದ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬೋದು. ಎಸ್ ಸರ್, ಅದೇ ಒಂದು ನೆಕ್ಸ್ಟ್ ಕ್ವೆಶನ್ ಇತ್ತು ಸರ್. ಇವಾಗ ಅಂದರೆ ಪತ್ರಿಷಿ ಅವರು ನೀವು ಹೇಳ್ದಂಗೆ ಒಂದು PSSM ಅನ್ನೋದು ಒಂದು ಅಂಬ್ರೆಲ್ಲ, ಅದ್ರ ಕೆಳಗಡೆ ಒಂದು ಸಾಕಷ್ಟು ಒಂದು ವಿಂಗ್ಸ್ ಇದೆ ನಮಗೆ PSSM ಅಲ್ಲಿ. ಅದರಲ್ಲಿ ಪತ್ರಿಷಿ ಅವರು ಬಾಡಿ ವೇಕೆಟ್ ಮಾಡೋಕ್ಕಿಂತ ಮೊದಲು 2018ಇಂದ ಸುಮಾರು ಬಹಳಷ್ಟು ಅವರ ಒಂದು ಅಟೆನ್ಷನ್ ಫೋಕಸ್ಸು PMC ಮೇಲೆ ಇತ್ತು ಸರ್. ಈ ಒಂದು ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಪತ್ರಿಜಿ ಅವರ ಕನಸು ಏನಿತ್ತು ಅದರಲ್ಲಿ PMC ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಿದೆ ಅಂತ ಎಲ್ಲರಿಗೂ ಅನಿಸ್ತಿದೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮುಖ್ಯವಾಗಿ ನಮ್ಮ PMC ಕನ್ನಡ ಚಾನಲ್ ಆಗಿರಬಹುದು, ಕನ್ನಡ ಒಂದು ಜನತೆಗೆ ಧ್ಯಾನವನ್ನು ಹರಡಲಿಕ್ಕೆ ಏನೆಲ್ಲ ಯೋಜನೆಗಳನ್ನು PMC ಕನ್ನಡ ಮಾಡಬೇಕಾಗಿದೆ ಅಥವಾ ಮಾಡುವ ಒಂದು ಉದ್ದೇಶಗಳಿದೆ? ಸೊ ಏನಂದರೆ ಮಾಸ್ಟರ್ಸ್, ಪತ್ರಿಜಿ ಅವರು ಈ ಯುಗ ಬದಲಾವಣೆ ನೋಡ್ತಾನೆ ಇದ್ದರು. ಈಗ ಮೊದಲು ಏನಾಗ್ತಾ ಇತ್ತು ಅಂದರೆ, ಏನಾದ್ರು ಯಾರಿಗಾರು ಒಂದು ಸಂದೇಶ ಕಳಿಸ್ಬೇಕು ಅಂದರೆ ಫೋನ್ ಇರಲಿಲ್ಲ, ಟೆಲಿಗ್ರಾಮು ಇರಲಿಲ್ಲ, ಅವಾಗೇನೂ ಇರಲಿಲ್ಲ. ಬರೀ ಈಗ ಪೋಸ್ಟಲಲ್ಲಿ ಒಂದು ಚೀಟಿ ಬರೆದು ಹಾಕಿದ್ರೆ ಬೇರೆ ಎಲ್ಲೋ ಹೋಗಬೇಕು ಅಂದರೆ 1 ವಾರ 10 ದಿನ 1 ತಿಂಗಳಾದಮೇಲೆ ಒಂದು ಪತ್ರ ಬರೋದು. ಅಷ್ಟರೊಳಗಡೆ ಅಲ್ಲಿ ಏನು ಘಟನೆಗಳು ಏನಾದ್ರು ಅರ್ಜೆಂಟ್ ಇತ್ತು ಅಂದರೆ ಅಲ್ಲಿ ಏನು ಘಟನೆ ನಡೀಬೇಕು ಅದೊಂದು ಘಟನೆ ನಡೆದೋಗಿರ್ತಾ ಇತ್ತು. ಎಲ್ಲ ಆದಮೇಲೆ 1 ತಿಂಗಳಿಗೆ ಹೋಗಿ ಅವ್ರಿಗೆ ಪತ್ರ ಸಿಗ್ತಾಯಿತ್ತು. ಹೌದು ಸರ್. ಸೊ ಕ್ರಮೇಣವಾಗಿ ಟೆಲಿಗ್ರಾಮ್ ಬಂತು, ಟೆಲಿಫೋನ್ ಬಂತು, ಮೊಬೈಲ್ ಫೋನ್ ಬಂತು, ಇಂಟರ್ನೆಟ್ ಬಂತು. ಈ ಯುಗ ಬದಲಾವಣೆ ಆಗ್ತಾನೆ ಇದೆ. ಅದು ಡಿಜಿಟಲ್ ಮಾಧ್ಯಮ ಅನ್ನೋದು ತುಂಬ ಬಹುಮುಖ್ಯವಾದಂತು. ಈ ಯುಗಕ್ಕೆ, ಈಗಿನ ಕಾಲಕ್ಕೆ, ಜನತೆಗೆ ಅದು ತುಂಬ ಹತ್ತಿರವಾಗಿರುವಂಥದ್ದು. ಈಗ ನಾವು ಕಾಲಕ್ರಮೇಣವಾಗಿ ಪುಸ್ತಕಗಳನ್ನು ಇರಬೇಕು, ಪುಸ್ತಕ ಓದಬೇಕು. ಆದರೆ ಈ ಯುಗಕ್ಕೆ ಏನು ಸಮಂಜಸವಾಗಿರುವಂಥದ್ದು, ಯುಕ್ತವಾಗಿರುವಂಥದ್ದು ಅಂದರೆ ಡಿಜಿಟಲ್ ಮಾಧ್ಯಮ. ಅದನ್ನು ಅವರು ಕಂಡುಕೊಂಡಿದ್ದ ತಕ್ಷಣ ಏನು ಹೇಳಿದ್ರು, ದ ಫ್ಯೂಚರ್ ಆಫ್ PSSM ಇಸ್ PMC ಅಂತ ಹೇಳಿದ್ರು. ನಮ್ಮ PSSMನ ಮೂಮೆಂಟನ್ನ ಇದು ಮುಂದೆ ಇರೋದು, ನಮ್ಮ ಎಲ್ಲ ಏನೇ ಆದ್ರೂ ಫ್ಯೂಚರಲ್ಲಿ ನಮಗೆ ಭವಿಷ್ಯ ಇರೋದು PMCಯಲ್ಲಿ ಅಂತ. ಸೊ PMCನ ನೋಡಿ, PMCನ ಬೆಳೆಸಿ ಅಂತ ಹೇಳಿದ್ರು. ಅದು ಯಾವ ಥರ ಅಂತ ಹೇಳಿದ್ರೆ, ಮುಂಚೆಲ್ಲ ಒಂದೊಂದು ಪರ್ಸನ್ಗೆ ಒಂದೊಂದು ರಿವಾಲ್ವರ್ ಇರ್ತಾಯಿತ್ತು, ಒಂದೇ ಬುಲೆಟು ಒಂದು ರಿವಾಲ್ವರ್ ಅಂತ. ಈಗ ನ್ಯೂಕ್ಲಿಯರ್ ಏಜ್, ಈಗ ಒಂದು ಬಾಂಬ್ ಎಸೆದ್ರೆ ಇಡೀ ವಿಶ್ವವೇ ಪರಿಣಾಮ ಬೀಳುತ್ತೆ, ಎಲ್ಲರಿಗೂ ಅದು ಎಫೆಕ್ಟ್ ಆಗುತ್ತೆ ಅಂತ. ಆ ಥರ ಈ ಡಿಜಿಟಲ್ ಮಾಧ್ಯಮ ಅನ್ನೋದು ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿ. ಅಲ್ಲಿ ನಾವು ಒಂದು ಮೆಸೇಜ್ ಹಾಕಿದ್ರೆ ಇಡೀ ವಿಶ್ವಕ್ಕೆ ಹೋಗುತ್ತೆ. ಹೌದು. ಸೊ ಆ ಥರ ಅದು ಅದ್ಭುತವಾಗಿ ನಮ್ಮ ಎಲ್ಲರ ಒಂದು ಏಕಾಗ್ರತೆ, ನಮ್ಮೆಲ್ಲರ ಒಂದು ಸೇವೆ, ನಮ್ಮೆಲ್ಲರ ಒಂದು ಸಮಯ ನಾವು PMCನ ಕೇಳಿಸ್ಕೊಳ್ಳೋದ್ರಲ್ಲಿ ನಾವು ತೊಡಗಿಸ್ಕೋಬೇಕು. PMCನ ಬೆಂಬಲಿಸಿ, PMCನ ಸಪೋರ್ಟ್ ಮಾಡಲಿಕ್ಕೆ ನಾವು ಮಾಡಬೇಕು ಅನ್ನೋದು ನನ್ನ ಉದ್ದೇಶನೂ ಅಷ್ಟೇ. ನಾನು PMCಗೆ ಯಾಕೆ ನಾನು ಬರ್ತೀನಿ ಅಂತ ಹೇಳಿದ್ರೆ, ಈ ಮಾಧ್ಯಮದಿಂದ ಲಕ್ಷಾಂತರ, ಕೋಟ್ಯಾಂತರ, ಇಡೀ ಭೂಮಂಡಲದಲ್ಲಿರುವಂಥ ಎಲ್ಲ ಜನಗಳಿಗೂ ಈ ಜ್ಞಾನ ಸಿಗಬೇಕು ಅನ್ನೋದು ಉದ್ದೇಶದಿಂದ ಪತ್ರಿಜಿ ಅವರು ಏನು ಹೇಳಿದ್ದಾರೆ, ಇದು ತುಂಬ ಸುಲಭವಾಗಿ ನಾವು ಅದನ್ನು ಪ್ರಯೋಗಕ್ಕೆ ತರ್ಬೋದು, ಸುಲಭವಾಗಿ ನಾವು ಅದನ್ನು ಅಚೀವ್ ಮಾಡ್ಬೋದು ಅಂತ ಹೇಳ್ಬೋದು. ಎಸ್. ಸೊ PMC ಅನ್ನೋದು ಸಾಮಾನ್ಯ ಅಲ್ಲ ಮಾಸ್ಟರ್ಸ್. ಎಷ್ಟು ಅಂದರೆ ಒಬ್ಬ ಮನುಷ್ಯ ಸೂಸೈಡ್ ಮಾಡ್ಕೊಳ್ಳೋನು
ಸೂಸೈಡ್ ಕ್ಯಾನ್ಸಲ್ ಮಾಡಿ ಒಂದು PMC ಲಿಂಕ್ನ ನೋಡಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ಟು ಧ್ಯಾನಕ್ಕೆ ಬಂದರು. ಕರೆಕ್ಟ್. ಆ ಥರ ಯಾವ ಕ್ಷಣದಲ್ಲಿ ಯಾರಿಗೆ ಏನು ಬೇಕಾಗ್ತಾ ಇರುತ್ತೋ ಎಲ್ಲ ಒಂದು ಈ ಎಲ್ಲ ಕ್ಲೌಡ್ ಅಂತ ಹೇಳ್ತೀವಿ, ಎಲ್ಲ ಕಡೆ ಕಂಪನಗಳು, ಕಿರಣಗಳು, ತರಂಗಗಳು ಹೋಗ್ತಾ ಇರ್ತವೆ. ಸೊ PMC ಅನ್ನೋದೊಂದು ತರಂಗ ಎಲ್ಲೋದ್ರೂ ಎಲ್ಲ ಕಡೆ ಅವರ ಮೊಬೈಲಲ್ಲಿ ಅವ್ರು ಕೂತಿ ಜಾಗದಲ್ಲಿ ಸಿಗುತ್ತೆ. ಸೊ ಇದಕ್ಕೆ ಪ್ರಚಾರಕ್ಕೆ ಎಲ್ಲರೂ ನಿಮ್ಮ ಎಲ್ಲರ ಸಹಕಾರ ಸಹಯೋಗ ಬೇಕು. ನೀವು PMCನ ನೋಡಿ ಅದನ್ನು ಜೀರ್ಣಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಭಾಗದ ಸಮಯ, ನಿಮ್ಮ ಒಂದು ಭಾಗದ ಒಂದು ಆರ್ಥಿಕ ವ್ಯವಸ್ಥೆ ಸಹಾಯ ಮತ್ತು ನಿಮ್ಮ ಒಂದು ಮಾತಾಡುವಂಥ ಒಂದು ಅನುಭವ ಈ ಎಲ್ಲ ನಮಗೆ ಬೇಕು PMCಗೆ. ಆವಾಗ ತಾನೇ ಎಲ್ಲರಿಗೂ ಜ್ಞಾನ ಸಿಗುವಂಥದ್ದಾಗತ್ತೆ. ಆಗ ತಾನೇ ಒಂದು ಜ್ಞಾನ ಹೊಂದಿದ್ದಂಥ ಎನ್ಲೈಟನ್ ಸೊಸೈಟಿ, ಧ್ಯಾನಿಗಳ ಸೊಸೈಟಿ, ಸಸ್ಯಾಹಾರಿಗಳ ಸೊಸೈಟಿ ಒಂದು ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ವೇಗವಾಗಿ ನಾವು ಮುಂದೆ ಹೊರಬೋದು ಅಂತ ಹೇಳ್ತೀನಿ ನಾನು. ತುಂಬ ಅದ್ಭುತವಾದ ಒಂದು ಶಕ್ತಿ ಕೊಡುತ್ತೆ, ಒಂದು ವೇಗ ಇಂಪ್ರೂವ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ನಿಮ್ಮ ಒಂದು ಅಮೂಲ್ಯವಾದ ಟೈಮನ್ನು ಕೊಟ್ಟು ಪತ್ರಿಜಿ ಅವರ ಕುರಿತು, ಅವರ ಜೊತೆಗೆ ನಿಮಗಿರುವಂತಹ ಒಂದು ಒಡನಾಟದ ಕುರಿತು, ಧ್ಯಾನ ಅನ್ನೋದು ಎಷ್ಟು ಪ್ರಾಮುಖ್ಯತೆ, ಪತ್ರಿಜಿ ಅವರು ಯಾಕೆ ಅಷ್ಟು ಇಂಪಾರ್ಟೆಂಟ್ ಕೊಟ್ಟರು ಅಂತ ನೀವು ನಿಮ್ಮ ಮಾತಿನ ತಿಳಿಸೋದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. PMCಗೂ ಮತ್ತು ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ತುಂಬ ಧನ್ಯವಾದಗಳು. ಅದ್ಭುತವಾದ ಸೇವೆ ಮತ್ತು ಕೆಲಸ ನಡೀತಾ ಇದೆ. ನನಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.